BP role we haven't done, sir. ದಟ್ಸ್ ವಾಟ್. ಓಕೆ, ಸೊ ಬಿ ಪಿ ರೋಲ್ ಮಾಡ್ಬೇಕಂತ ತೋರಿಸ್ತೀನಿ ನಾನು ಅದೇ Yeah. ಸೊ ಏನೇನು ಮಾಡಿದ್ದೀನಿ ಅಂತ. ಓಕೆ, ಸೊ ಇವಾಗ ಇಲ್ಲಿ ನಿಮಗೆ ವೆಂಡರ್ ಗ್ರೂಪ್ಗೆ ಸೊ ಜಸ್ಟ್ ನಾನು ನಂಬರ್ ರೇಂಜಸ್ನ ಡಿಫೈನ್ ಮಾಡಿಬಿಟ್ಟು ಅಸೈನ್ ಮಾಡಿದ್ದೀನಿ, ರೈಟ್. ಸೊ ಅದಾದಮೇಲೆ ಡಿಫೈನ್ ನಂಬರ್ ರೇಂಜಸ್ ಫಾರ್ ಬಿ ಪಿ. ಓಕೆ, ಬಿ ಪಿಗೆ ನಂಬರ್ ರೇಂಜಸ್ನ ಡಿಫೈನ್ ಮಾಡಿದ್ದೀನಿ. ಓಕೆ, ಬಟ್ ನಾನು ಅದೇ ಇವು ನಿಮಗೆ ಬಿ ಪಿ ರೋಲ್ದು ಮಾಡಿಲ್ಲ ಅನ್ಸುತ್ತೆ. ಸೊ ಬಿ ಪಿ ರೋಲ್ ಮಾಡೋಣ ಇವತ್ತು. ಓಕೆ, ಬಿ ಪಿ ರೋಲಿಂದ ಕಂಟಿನ್ಯೂ ಮಾಡೋಣ. ಸೊ ಅಲ್ಲಿವರೆಗೂ ಎಲ್ಲ ಆಗಿದೆ. ಸೊ ಲೈಕ್ ನೆಕ್ಸ್ಟ್ ಬಿ ಪಿ ರೋಲ್ ಅಂತ ನೋಡೋಣ. ಸೊ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸೊ ಡಿಫೈನ್ ಬಿ ಪಿ ರೋಲ್. ಓಕೆ, ಸೊ ಇದಕ್ಕೆ ಸೊ ಏನು ಮೇಂಟೈನ್ ಮಾಡಬೇಕು ಎಲ್ಲಿ ಅಂತ ತೋರಿಸ್ತೀನಿ. ಸೊ ಲೆಟ್ ಮೀ ಲಾಗ್ ಇನ್. SMG. ಓಕೆ, ಸೊ SMGಲಿ ಕ್ರಾಸ್ ಅಪ್ಲಿಕೇಶನ್ ಕಾಂಪೊನೆಂಟ್ಸ್. ಸೊ ಇದರಲ್ಲಿ SAP ಬಿಸ್ನೆಸ್ ಪಾರ್ಟ್ನರ್. ಸೊ ಇದರಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಆ್ಯಂಡ್ ದೆನ್ ಬೇಸಿಕ್ ಸೆಟ್ಟಿಂಗ್ಸ್. ಸೊ ಹಿಯರ್ ವಿ ಹ್ಯಾವ್ ಟು ಡಿಫೈನ್ ದ ರೋಲ್. ಬಿಸ್ನೆಸ್ ಪಾರ್ಟ್ನರ್ ರೋಲ್ಸ್, ಡಿಫೈನ್ ಬಿ ಪಿ ರೋಲ್ಸ್. ಓಕೆ, ಸೊ ಇದು ಡಿಫೈನ್ ಮಾಡಿಲ್ಲ ಅಂದರೆ ಮಾಡಬೇಕು. ಓಕೆ, ಸೊ ಲೆಟ್ ಮಿ ಚೆಕ್ ವೆದರ್ ಐ ಡಿಫೈನ್ಡ್ ಆರ್ ನಾಟ್. ಓಕೆ, ಮಾಡಿಲ್ಲ ಅಂದ್ಕೊತೀನಿ ನನ್ನ ರೋಲ್. ಓಕೆ, ಸೊ ಲೆಟ್ ಮೀ ಚೆಕ್. ಓಕೆ, ಸೊ ನಾವು ಇವಾಗ ಹೊಸ್ದಾಗಿ ಏನಾದರೂ ನೀವು ಡಿಫೈನ್ ಮಾಡ್ತಿದ್ದೀರಾ ರೋಲ್ ಅಂತಂದರೆ ಸೊ ಯು ಹ್ಯಾವ್ ಟು ಕ್ಲಿಕ್ ಆನ್ ನ್ಯೂ ಎಂಟ್ರೆಸ್. ಓಕೆ, ಸೊ ನ್ಯೂ ಎಂಟ್ರೆಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಹೊಸ್ದಾಗಿ ರೋಲ್ನ ಡಿಫೈನ್ ಮಾಡಬೇಕು. ಓಕೆ, ಸೊ ಕ್ಲಿಕ್ ಆನ್ ನ್ಯೂ ಎಂಟ್ರೆಸ್. ಸೊ ಇಲ್ಲಿ ಒಂದು ನೇಮ್ ಹಾಕಬೇಕು. ಸೊ ಬಿ ಪಿ ರೋಲ್ಗೆ ಸೊ ಫಾರ್ ಎಕ್ಸಾಂಪಲ್ ನೀವು ಡೊಮೆಸ್ಟಿಕ್ ವೆಂಡರ್ ಮಾಡ್ತಿದ್ದೀರಾ, ಐ ಮೀನ್ ಡೊಮೆಸ್ಟಿಕ್ ವೆಂಡರ್ಗೆ ಒಂದು ಸಪ್ರೇಟ್ ಬಿ ಪಿ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಈಗ ಏನು ಗೊತ್ತಾ, ಕೆಲವೊಂದು ಏನಾಗುತ್ತೆ ಅಂದರೆ ಫಾರ್ ಎಕ್ಸಾಂಪಲ್ ಔಟ್ ಆಫ್ ಕಂಟ್ರಿಯಿಂದ ಇಂಪೋರ್ಟ್ ಮಾಡ್ತಾ ಇದ್ರೆ ಇವಾಗ ನಾವು ಫಾರಿನ್ ವೆಂಡರ್ಸ್ ಅಂತ ಮಾಡೋದನ್ನ ಇಂಪೋರ್ಟ್ ವೆಂಡರ್ ಅಂತಾನು ಮಾಡ್ತಾರೆ. ಸೊ ಇಂಪೋರ್ಟ್ ಅಂತಾನು ಹಾಕ್ತಾರೆ. ಸೊ ಈ ಥರ ಏನು ಬೇಕಾದರೂ ಹಾಕೋಬೋದು. ಸೊ ದಟ್ ನೇಮಿಂಗ್ ಕನ್ವೆನ್ಷನ್ ಇಸ್ ಎಕ್ಸಾಕ್ಟ್ಲಿ ಇಟ್ಸ್ ಬೇಸ್ಡ್ ಆನ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್ ಆ್ಯಂಡ್ ಅವ್ರಿಗೆ ಯಾವ ಥರ ಬೇಕೋ ಅವ್ರ ಥರ ನೇಮಿಂಗ್ ಕನ್ವೆನ್ಷನ್ ಹಾಕೋಬೋದು. ಫಾರ್ ಎಕ್ಸಾಂಪಲ್ ನಾನು ಇವಾಗ ಸೊ ಟಾಟಾ ಎಲೆಕ್ಟ್ರಿಕಲ್ಸ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಇವಾಗ EV ಅಂತ ತೊಗೊಂಡಿದ್ದೆ ಅಲ್ವಾ. ಸೊ ಇವಾಗ ಇಂಪೋರ್ಟ್ ಅಂತ ಇಟ್ಕೊಳ್ಳಿ. ಇಂಪೋರ್ಟ್ಗೆ ನಾನು IV ಅಂತ ತೊಗೊಂಡಿದ್ದೀನಿ. ಓಕೆ, ಸೊ ಐ ಮೀನ್ ಇಂಪೋರ್ಟ್ ವೆಂಡರ್ ಇದು. ಓಕೆ, ಸೊ ಕಾಪಿ ಕೂಡ ಮಾಡ್ಕೊತೀನಿ. ಬಿ ಪಿ ರೋಲ್ ಅಲ್ವಾ. ಸೊ ಓಕೆ, ಸೊ ಇದರಲ್ಲಿ ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕಬೇಕು. ಸೊ ಏನು ರೀಸನ್ಗೋಸ್ಕರ ಅಂತ. ಫಾರ್ ಎಕ್ಸಾಂಪಲ್ ನಾನು ಇಂಪೋರ್ಟ್ಗೆ ಅಂತ ಇಟ್ಕೊಳ್ಳಿ. ಇಂಪೋರ್ಟ್ ಪರ್ಪಸ್ಗೆ ವೆಂಡರ್ ಗ್ರೂಪಿಂಗ್ ಬಿ ಪಿ ರೋಲ್ನ ಡಿಫೈನ್ ಮಾಡ್ತಾ ಇದ್ದೀನಿ ಅಂತ. ಸೊ ಅವಾಗ ನೀವು ಇಲ್ಲಿ ಹಾಕ್ಬೋದು. ಸೊ ಟಾಟಾ ಆಯಿಲ್ಸ್ TATE ಅಂತ ಹಾಕೋಣ. ಸೊ TATE ವೆಂಡರ್ ಆರ್ ಎಸ್ ಬಿ ಪಿ ರೋಲ್. TATE ಬಿ ಪಿ ರೋಲ್ ಫಾರ್ ಇಂಪೋರ್ಟ್. ಓಕೆ, ಸೊ ಇಂಪೋರ್ಟ್ಗೆ ಒಂದು ಬಿ ಪಿ ರೋಲ್ನ ಡಿಫೈನ್ ಮಾಡ್ತೀವಿ. ಓಕೆ, ಸೊ ಇದು ಸೊ ಇಲ್ಲಿ ಕ್ಯಾಟಗರಿ ಇದೆಯಲ್ಲ. ಸೊ ಈ ಕ್ಯಾಟಗರಿನೂ ಕೂಡ ನೀವು ಡಿಫೈನ್ ಮಾಡ್ಕೋಬೋದು ಬೇಕು ಅಂದರೆ. ಓಕೆ, ಬಟ್ ನೋ ನೀಡ್ ಟು ಡಿಫೈನ್ ಬಿಕಾಸ್ ಆಲ್ರೆಡಿ SAP ತುಂಬ ಸ್ಟ್ಯಾಂಡರ್ಡ್ಸ್ ಇದೆ ಕ್ಯಾಟಗರೀಸ್. ಸೊ ನಾವು ಅದೇ ಕ್ಯಾಟಗರೀಸ್ ಏನಿದೆ SAP ಸ್ಟ್ಯಾಂಡರ್ಡ್ ಅದನ್ನೇ ಮೇಂಟೈನ್ ಮಾಡ್ಬೋದು. ಓಕೆ, ಸೊ ಇಫ್ ಯು ವಾಂಟ್ ಟು ಡಿಫೈನ್ ಯು ಕ್ಯಾನ್ ಡಿಫೈನ್, ಬಟ್ ದೇರ್ ಇಸ್ ನೋ ಇಂಪ್ಯಾಕ್ಟ್. ನಾನು ಅದೇ ಹೇಳೋದು. ಸೊ ಸುಮ್ಮನೆ ಯಾರನ್ನು ಕ್ರಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ. ಆಲ್ರೆಡಿ SAP ಸ್ಟ್ಯಾಂಡರ್ಡ್ಸಲ್ಲಿ ತುಂಬ ಕೊಟ್ಟಿರೋದ್ರಿಂದ ಸೊ ಅದನ್ನೇ ಯೂಸ್ ಮಾಡ್ಕೊಳ್ಳಿ. ನೀವು ಕ್ರಿಯೇಟ್ ಮಾಡಬೇಕು ರಿಕ್ವೈರ್ಮೆಂಟ್ ಇದೆ ರಿಕ್ವೈರ್ಮೆಂಟೇ ಬರಲ್ಲ ಫಸ್ಟ್ ಆಫ್ ಆಲ್ ಇದಕ್ಕೆಲ್ಲ. ಸೊ ಇಫ್ ಯು ನೀಡ್ ದೆನ್ ಯು ಕ್ಯಾನ್ ಕ್ರಿಯೇಟ್. ಓಕೆ, ಸೊ ಇದಕ್ಕೆಲ್ಲ ನಿಮಗೆ ಡಿಫಾಲ್ಟ್ ಇರುತ್ತೆ. FLVN00 is there for that. Okay, so this one. So FLVN00. ಸೊ ಇಲ್ಲಿ ಇದೆಯಲ್ಲ. ಸೊ ಇದು ಫೈನಾನ್ಷಿಯಲ್ ಅಕೌಂಟಿಂಗ್ ಸಪ್ಲೈಯರ್ಸ್ಗೆ. ಓಕೆ, ಸೊ ಇದು ವೆಂಡರ್ಸ್ಗೆ ಇದು ಸಪ್ರೇಟ್. ಓಕೆ, ಸೊ ಇದು ಫೈನಾನ್ಷಿಯಲ್ ಅಕೌಂಟಿಂಗ್ ಅಂದರೆ ಫೈನಾನ್ಸ್ ನಮಗೆ. ಸೊ ನಾವು ಫೈನಾನ್ಸ್ ಟೀಮ್ಗೆ ಏನು ನಾವು ವೆಂಡರ್ ಮಾಡ್ತಿದ್ದೀವಲ್ವ, ಸೊ ಇರೋಲು. ಸೊ ಇದು ಫೈನಾನ್ಸ್ಗೆ. ಇದು ನೆನ್ಪಿಟ್ಕೊಳ್ಳಿ. ಸೊ ನಾನು ನಿಮ್ಗೆ ಅದು ಎಲ್ಲಿ ಬರುತ್ತೆ ಇಂಪ್ಯಾಕ್ಟ್ ಅಂತ ಹೇಳ್ತೀನಿ. ಓಕೆ, ಸೊ ಯು ಹ್ಯಾವ್ ಟು ಸೆಲೆಕ್ಟ್ ದಿಸ್. ಓಕೆ, ಸೊ ಇದನ್ನು ನಾವು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸೊ ನೀವು ಪರ್ಟಿಕ್ಯುಲರ್ಲಿ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಸೊ ಅದನ್ನ ಮಾತ್ರ ನೀವು ಮೇಂಟೈನ್ ಮಾಡಬೇಕು. ಇಲ್ಲಿ ಬಿಸ್ನೆಸ್ ಈವೆಂಟ್ ಇದೆಲ್ಲ ಜಸ್ಟ್ ಫಾರ್ ದ ಇಂಟರ್ಫೇಸ್ ಕಂಟ್ರೋಲ್. ಓಕೆ, ಸೊ ಇದರಲ್ಲಿ ಏನು ಮೇಂಟೈನ್ ಮಾಡಬೇಡಿ, ಜಸ್ಟ್ ಸೇವ್ ಇಟ್.
ಸೊ ಇವಾಗ ನಾವೊಂದು ಬಿ ಪಿ ರೋಲ್ನ ಡಿಫೈನ್ ಮಾಡಿದ್ದೀವಿ. ಇವನ್ ನೀವು ಕ್ಯಾಟಗರಿಗೆ ಹೋದ್ರೂ ಕೂಡ ಕ್ಯಾಟಗರಿ ಆಲ್ಸೋ ವಿ ಕ್ಯಾನ್ ಡಿಫೈನ್. ಓಕೆ, ಬಟ್ ನಾವು ಆಲ್ರೆಡಿ ಇವಾಗ FLVN0 ತೊಗೊಂಡಿದ್ದೀವಲ್ವಾ, ಇದೇ ಅಲ್ವಾ ಕ್ಯಾಟಗರಿ, ತೋರಿಸ್ತೀವಿ ಯಾವುದು HF ಅಲ್ವಾ. ಸೊ ನಾವು ಇದೇ ಕ್ಯಾಟಗರಿ ತೊಗೊಂಡಿದ್ದೀವಿ, ಫೈನಾನ್ಷಿಯಲ್ ಅಕೌಂಟಿಂಗ್. ಸೊ ಇದರಲ್ಲೇ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ. ಸೊ ಏನೇನು ಬೇಕು ಎಲ್ಲ ಇರುತ್ತೆ. ಆರ್ಗನೈಸೇಷನ್, ಪರ್ಸನ್ ಆ್ಯಂಡ್ ಗ್ರೂಪ್ ಇದೆ, ಆ್ಯಂಡ್ ಕಂಪನಿ ಕೋಡ್ ಡೇಟ್ ಆಗಿದೆ. ಸೊ ಇಟ್ ಈಸ್ ಎನಫ್. ಓಕೆ, ಸೊ ಇದಕ್ಕಿಂತ ಜಾಸ್ತಿ ನಾವೇನು ಯೂಸ್ ಮಾಡೋದಿಲ್ಲ ಅದರಲ್ಲಿ. ಓಕೆ, ಸೊ ಐ ಡೋಂಟ್ ಚೇಂಜ್ ಎನಿಥಿಂಗ್. ಓಕೆ, ಸೊ ಇದನ್ನಷ್ಟೇ ಅಸೈನ್ ಮಾಡಿದ್ದೀನಿ. ಫಸ್ಟ್ ನಾನು ಏನು ಮಾಡಿದ್ದೀನಿ ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಸೊ ಇಲ್ಲಿ ನಾನು ಒಂದು ರೋಲ್ ಕ್ರಿಯೇಟ್ ಮಾಡಿದ್ದೀನಿ. ಸೊ ರೋಲ್ಗೆ ಒಂದು ಕ್ಯಾಟಗರಿ ಅಸೈನ್ ಮಾಡಬೇಕು. ಸೊ BP ರೋಲ್ ಕ್ಯಾಟಗರಿ ಅಂತ. ಓಕೆ, ಸೊ ಬಿಕಾಸ್ ವಿ ಆರ್ ಕ್ಯಾಟಗರೈಸಿಂಗ್ ದ ರೋಲ್, ದಟ್ಸ್ ಇಟ್. ಸೊ ನೀವು ಬೇರೆ ರೋಲ್ ಕ್ರಿಯೇಟ್ ಮಾಡ್ತೀರಾ BP ರೋಲ್ ಅಂತಂದರೆ, ಸೊ ಅದು ನಿಮಗೆ ಯಾವುದಕ್ಕೆ ಇಂಪ್ಯಾಕ್ಟ್ ಆಗುತ್ತೆ, ವೆದರ್ ಇಟ್ ಇಸ್ ಫಾರ್ ದ ಫೈನಾನ್ಸ್ ಆರ್ ಒನ್ಲಿ ಫಾರ್ ದ ವೆಂಡರ್, ಸೊ ಯಾವುದಕ್ಕೆ ಅಂತ ಕ್ಯಾಟಗರಿ. ಸೊ ನೀವು ಅದು ನಾವು ಫೈನಾನ್ಸ್ ಅವ್ರು ಆಗಿರೋದ್ರೆ ನಾವು ಫೈನಾನ್ಸ್ನ ಮೇಂಟೈನ್ ಮಾಡ್ತೀವಿ. ಸೊ ಇಫ್ ಯು ವಾಂಟ್ ಟು ಕ್ರಿಯೇಟ್ ಎನಿ ಪರ್ಟಿಕ್ಯುಲರ್ ಬಿಸ್ನೆಸ್ ರೋಲ್ ಆರ್ ಕ್ಯಾಟಗರಿ ವೈಸ್ ಯು ಕ್ಯಾನ್ ಕ್ರಿಯೇಟ್. ಬಟ್ ಅಗೇನ್ ನಾನು ಅದೇ ಹೇಳಿದ್ನಲ್ಲ, ಸೊ ಅಗೇನ್ ಮತ್ತೆ ನೀವು ಚೇಂಜಸ್ ಮಾಡಬೇಕು. ಇಲ್ಲಿ ನೋಡಿ, ನಮ್ಗೆ ಇವಾಗ ಅಗೇನ್ ನೀವು ಇದನ್ನ ಅಸೈನ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ನಮಗೆ ತೊಗೊತಿದ್ದು. ಸೊ BP to FI ವೆಂಡರ್ ಅಂತ. ಸೊ ಇದು ಆಲ್ರೆಡಿ ಎಕ್ಸಿಸ್ಟಿಂಗ್ ಇರೋದ್ರಿಂದ ಓಕೆ, ಇದು ಸ್ಟ್ಯಾಂಡರ್ಡ್ ತೊಗೊಂಡಿದೆ. ಸೊ ನೀವು ಅಗೇನ್ ನೀವೇನಾದ್ರು ಪರ್ಟಿಕ್ಯುಲರ್ ಚೇಂಜಸ್ ಮಾಡಿದ್ರೆ ನೀವು ಎಲ್ಲದಕ್ಕೂ ಕಂಪ್ಲೀಟ್ ಕಾನ್ಫಿಗರೇಷನ್ ಚೇಂಜಸ್ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ನಾನು ಎಲ್ಲರಿಗೂ ಏನು ಸಜೆಸ್ಟ್ ಮಾಡ್ತೀನಿ ಗೊತ್ತಾ, ಆಲ್ಮೋಸ್ಟ್ ನೀವು ಏನು ಮಾಡಿ, ರಿಕ್ವೈರ್ಮೆಂಟ್ ಏನಿದೆ ಅದನ್ನು ಮಾತ್ರ ನೀವು ಅಷ್ಟೇ ಕ್ರಿಯೇಟ್ ಮಾಡಿ. ಓಕೆ, ಸೊ ಇವಾಗ BP ರೋಲ್ ರಿಕ್ವೈರ್ಮೆಂಟ್ ಇದೆ. ಸೊ ಆಸ್ ಪರ್ ದ ಬಿಸ್ನೆಸ್ ರಿಕ್ವೈರ್ಮೆಂಟ್ ನಾವು BP ರೋಲ್ ಕ್ರಿಯೇಟ್ ಮಾಡಲೇಬೇಕು. ಓಕೆ, ಸೊ BP ರೋಲ್ ರಿಕ್ವೈರ್ಮೆಂಟ್ ಇದೆ, ಸೊ ಕ್ರಿಯೇಟ್ ಮಾಡೋಣ. ಸೊ ಕ್ಯಾಟಗರಿ ಇಸ್ ನಾಟ್ ಮ್ಯಾಂಡೇಟರಿ ದಟ್ ಯು ಹ್ಯಾವ್ ಟು ಕ್ರಿಯೇಟ್ ಎ ನ್ಯೂ ಒನ್. ಸೊ ಆಲ್ರೆಡಿ ಎಕ್ಸಿಸ್ಟಿಂಗ್ ಒನ್ ಇದೆ, ಸಪ್ಲೈಯರ್ ಫೈನಾನ್ಷಿಯಲ್ ಅಕೌಂಟಿಗೆ, ಇದನ್ನೇ ತಗೊಳ್ಳಿ. ಸೊ ಇದು ನೆನಪಲ್ಲಿ ಇಟ್ಕೊಳ್ಳಿ. ನೀವೆಲ್ಲೋದ್ರೂ FLVN00 ಯೂಸ್ ಮಾಡ್ಬೋದು, ಯಾವ ಕಂಪನಿಗೆ ಹೋದ್ರೂ ಯೂಸ್ ಮಾಡ್ಬೋದು. ಓಕೆ, ಸೊ ಇಫ್ ಇಟ್ ಇಸ್ ಆಲ್ರೆಡಿ ಅವ್ರು ಯಾವ್ದಾರು ಬೇರೆ ಯೂಸ್ ಮಾಡಿದ್ದಾರೆ ಅಂತಂದರೆ ಅದು ಚೆಕ್ ಮಾಡಿ ಯಾವ ಕ್ಯಾಟಗರಿ ಅಂತ, ಅದನ್ನು ಫಾಲೋ ಮಾಡಿ ಅಷ್ಟೇ. ಓಕೆ, ಸೊ ಐ ವಿಲ್ ಗೋ ಬ್ಯಾಕ್. ಓಕೆ, ಸೊ ಇವಾಗ ಮೇಂಟೈನ್ ಮಾಡಿದ್ವಲ್ವಾ. ಸೊ ಇದಕ್ಕೆ ಮತ್ತೆ ನಾವು ನಂಬರ್ ರೇಂಜಸ್ನ ಮೇಂಟೈನ್ ಮಾಡಬೇಕು. ಸೊ ಇದು ನಂಬರ್ ರೇಂಜಸ್ ಇಲ್ಲಿದೆ ಡಿಫೈನ್ ನಂಬರ್ ರೇಂಜಸ್. ಡಿಫೈನ್ ನಂಬರ್ ರೇಂಜಸ್. ಸೊ ಈ ನಂಬರ್ ರೇಂಜಸ್ ನಾನು ನಿನ್ನೆ ಮಾಡಿದ್ದ ಅನ್ಸುತ್ತೆ, ನೋಡ್ತೀನಿ, ಚೆಕ್ ಮಾಡ್ತೀನಿ, ವಿಲ್ ಚೆಕ್. ಓಕೆ, ಸೊ ಟಿ ಅಂತ ಏನು ಮಾಡಿದ್ದಲ್ವಾ, ಲೆಟ್ ಮಿ ಚೆಕ್. ಸೊ ಓಕೆ, ಟಿ ಇದೆ. ಸೊ ಇದು ನಾವು ಆಲ್ರೆಡಿ ಮೇಂಟೈನ್ ಮಾಡಿದ್ದೀವಿ. ಸೊ ನಾವು ಅದೇ ನೆಕ್ಸ್ಟ್ ಸ್ಟೆಪ್ ಮಾಡಬೇಕಿತ್ತು BP ರೋಲ್ ಆದಮೇಲೆ. ಸೊ ಇವಾಗ ಆಲ್ರೆಡಿ ಮಾಡಿದ್ದೀನಿ ಅದು. ಓಕೆ, ನಾಟ್ ಆನ್ ಇಶ್ಯೂ. ಸೊ ನಾವು ಆಲ್ರೆಡಿ ಮೇಂಟೈನ್ ಮಾಡಿದ್ರೆ ಐ ವಿಲ್ ಗೋ ಬ್ಯಾಕ್ ಆ್ಯಂಡ್ ಅಸೈನ್ಮೆಂಟ್ ಒಂದ್ಸಲ ಚೆಕ್ ಮಾಡ್ಕೊಂಬೋಣ. ಸೊ ಅಸೈನ್ ಕೂಡ ಮಾಡಿದ್ದೀನಿ, ಡಿಫೈನ್ ಮಾಡಿದ್ದೀನಿ ಅಂದರೆ. ಸೊ ಲೆಟ್ ಮಿ ಚೆಕ್ ಇವಾಗ. ಸೊ ನೆಕ್ಸ್ಟ್, ಸೊ TA T ಅಲ್ವಾ. ಸೊ ಒಂದು ಸೆಕೆಂಡ್, ಗ್ರೂಪಿಂಗ್ ಅಂದ್ಬಿಟ್ಟು ನಮ್ಮದು TAEV ಇತ್ತ ಇದೆ. ಓಕೆ, ಸೊ ನಾನು ಅಸೈನ್ ಕೊಡ ನಂಬರ್ ಏನು ಅಸೈನ್ ಮಾಡಿಲ್ವಾ, ಲೆಟ್ ಮಿ ಅಸೈನ್ TE. ಸೊ ನಿನ್ನೆ ಅಸೈನ್ ಮಾಡಿದ್ದೆ ಅನಿಸುತ್ತೆ, ಬಟ್ ಏನು ಗೊತ್ತಿಲ್ಲ, ಮೇಬಿ ಸಮ್ ಚೇಂಜ್. ಓಕೆ, ಸೊ ಅಸೈನ್ ಮಾಡಿದ್ದೀನಿ ಇವಾಗ. ಓಕೆನಾ, ಸೊ ಇವಾಗ ಕ್ರಿಯೇಟ್ ಮಾಡಿಬಿಟ್ಟು ನಂಬರ್ ರೇಂಜಸ್ನ ಅಸೈನ್ ಮಾಡಿದ್ದೀನಿ. ಸೊ ಐ ವಿಲ್ ಗೋ ಬ್ಯಾಕ್. ಓಕೆ, ಸೊ ಡಿಫೈನ್ ಗ್ರೂಪಿಂಗ್ಸ್ ಆ್ಯಂಡ್ ನಂಬರ್ ರೇಂಜಸ್ ಆಯಿತು. ಓಕೆನಾ, ಸೊ ಇದಲ್ಲದೆ ಮತ್ತೆ ಬೇರೆ ಏನು ಮಾಡಬೇಕು, ಮೇನ್ ಚೇಂಜಸ್ ರಿಕ್ವೈರ್ಮೆಂಟ್ ಏನು ಅಂದರೆ ನಂಬರ್ ರೇಂಜಸ್ ಆಯಿತು, ಇದಾಯಿತು. ಓಕೆ, ಸೊ ಇವೆರಡು ಆದಮೇಲೆ ನಾವು ಅಸೈನ್ ಮಾಡಿದ್ದೀವಿ. ಸೊ ಇದು ಕೂಡ ಆಗಿದೆ. ಸೊ ಮಾಸ್ಟರ್ ಡೇಟಾ ಸಿಂಕ್ರನೈಸೇಷನ್ ನಾನು ನಿನ್ನೆ ಮಾಡಿದೆ ಅನಿಸುತ್ತೆ, ಲೆಟ್ ಮಿ ಚೆಕ್ ಅಗೇನ್. ಮಾಸ್ಟರ್ ಡೇಟಾ ಸಿಂಕ್ರನೈಸೇಷನ್ ಒಂದು ಮಾಡಬೇಕು, ಅದು ಮಾಡಿದ್ರೆ ನಾವು BP ಕ್ರಿಯೇಟ್ ಮಾಡ್ಬೋದು ಅಷ್ಟೇ. ಓಕೆ, ಸೊ ಮಾಸ್ಟರ್ ಡೇಟಾ ಸಿಂಕ್ರನೈಸೇಷನ್. ಓಕೆ, ಸೊ ಇನ್ ಮಾಸ್ಟರ್ ಡೇಟಾ ಸಿಂಕ್ರನೈಸೇಷನ್ ಸಿಂಕ್ರನೈಸೇಷನ್ ಕಂಟ್ರೋಲ್ ಅಂತ ಇರುತ್ತೆ. ಓಕೆ, ಸೊ ಸಿಂಕ್ರನೈಸೇಷನ್ ಕಂಟ್ರೋಲ್. ಓಕೆ, ಸೊ ಇಲ್ಲಿ ನಾವು ಸಿಂಕ್ರನೈಸೇಷನ್ ಕಂಟ್ರೋಲಲ್ಲಿ ಸೊ ಅಗೇನ್ ನಾವು ನಿಮಗೆ ಕಸ್ಟಮರ್ ಆ್ಯಂಡ್ ವೆಂಡರ್ ಇಂಟಿಗ್ರೇಷನ್ಸ್ನ ಮೇಂಟೈನ್ ಮಾಡಬೇಕು. ಸೊ ಪ್ರಿಪರೇಷನ್ ಫಾರ್ ಮಾಸ್ಟರ್ ಡೇಟಾ ಸಿಂಕ್ರನೈಸೇಷನ್ ಕಂಟ್ರೋಲ್ ಆ್ಯಂಡ್ we go down customer and vendor integration. Okay, so ಇಲ್ಲಿ ಬಿಸ್ನೆಸ್ ಪಾರ್ಟ್ನರ್ ಸೆಟ್ಟಿಂಗ್ಸ್. ಓಕೆ, ಸೊ ಬಿಸ್ನೆಸ್ ಪಾರ್ಟ್ನರ್ ಸೆಟ್ಟಿಂಗ್ಸಲ್ಲಿ ಸೆಟ್ಟಿಂಗ್ಸ್ ಇದು ಮಾಡಿದ್ವಲ್ಲ ನಾವು ನಿನ್ನೆ, ಸೆಟ್ಟಿಂಗ್ಸ್ ಫಾರ್ ವೆಂಡರ್ ಇಂಟಿಗ್ರೇಷನ್ಸ್. yes. ಓಕೆ, ಸೊ ಲೆಟ್ ಮಿ ಶೋ ದೆಮ್. ಸೊ ಹೂ ಆರ್ ನಾಟ್ ಅಟೆಂಡೆಡ್, ಸೊ ಅವ್ರಿಗೆ ಯೂಸ್ ಆಗುತ್ತೆ. ಓಕೆ, ಸೊ ಅಸೈನಿಂಗ್ ಕೀಸಲ್ಲಿ ಸೊ ಡಿಫೈನ್ ನಂಬರ್ಸ್ದು ಅಸೈನ್ಮೆಂಟ್ ಟು ದ BP. ಓಕೆ, ಸೊ ಇದು ಆಲ್ರೆಡಿ ನಾವು ಮೇಂಟೈನ್ ಮಾಡಿದ್ದೀವಿ. ಸೊ ಲೆಟ್ ಮಿ ಶೋ ಯು. ಡಿಫೈನ್ ಆ್ಯಂಡ್ ಗೋ ಟು ದ ಪೊಸಿಷನ್ ಆ್ಯಂಡ್ ಚೆಕ್ ದ ಗ್ರೂಪಿಂಗ್ TAEV. ಸೊ ಇದು ಮಾಸ್ಟರ್ ಡೇಟಾ ಓಕೆ ಆಗಿದೆ. ಓಕೆ, ಸೊ ಇದು ಆಲ್ರೆಡಿ ಮೇಂಟೈನ್ ಮಾಡಿದ್ದೀನಿ. ಓಕೆ, ಸೊ ಇಷ್ಟ ಆದರೆ ಮುಗೀತು. ಇಷ್ಟು ನಾವು ಕಾನ್ಫಿಗರೇಷನ್ ಮಾಡಿದ್ರೆ ಸೊ ವಿ ಕ್ಯಾನ್ ಕ್ರಿಯೇಟ್ ಎ BP ನಾವು. ಓಕೆ, ಐ ವಿಲ್ ಗೋ ಬ್ಯಾಕ್. ಸೊ ಐ ವಿಲ್ ಗೋ ಟು ದ T ಕೋಡ್ BP ನಾವು. ಓಕೆ, ಸೊ ನಿಮಗೆ ಇವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ನಿನ್ನೆ ಇವಾಗ ನೀವು ಡೌಟ್ ಕೇಳಿದ್ರಲ್ಲ, ಸೊ ಅದು ಇವಾಗ ಇಲ್ಲಿ ಕ್ಲಿಯರ್ ಮಾಡ್ತೀನಿ ನೋಡಿ ನಿಮಗೆ ಏನೇನು ಅಂತ. ಓಕೆ, ಸೊ ಇಲ್ಲಿ ನಾವು ಫಸ್ಟು BP-ಯನ್ನು ಕ್ರಿಯೇಟ್ ಮಾಡ್ತಿದ್ದೀವಿ. ಸೊ ಇಲ್ಲಿ ನಿಮಗೆ 3 ಆಪ್ಷನ್ಸ್ ಇದೆ, ವೆದರ್ ಇಟ್ ಇಸ್ ಫಾರ್ ಪರ್ಸನಲ್ ಆರ್ ಆರ್ಗನೈಸೇಷನ್ಸ್ ಆರ್ ಗ್ರೂಪ್ ಅಂತ. ಓಕೆ, ಇದು ನಿಮಗೆ ಆರ್ಗನೈಸೇಷನ್ಸ್ ಮಾಡ್ತೀರಾ, ಪರ್ಸನ್ ವೈಸ್ ಮಾಡ್ತೀರಾ ಅಥವಾ ಗ್ರೂಪ್ ವೈಸ್ ಮಾಡ್ತೀರಾ ಅಂತ BP-ನ. ಓಕೆ, ಸೊ ಇಫ್ ಯು ಆರ್ ಕ್ರಿಯೇಟಿಂಗ್ ಫಾರ್ ದ BP, ಸೊ ಡೈರೆಕ್ಟ್ಲಿ ನೀವು ನಂಬರ ಅಥವಾ ಯಾವ ಥರ ಕ್ರಿಯೇಟ್ ಮಾಡ್ತೀರಾ, ಸಪ್ಲೈಯರ, ಸೊ ಇದ್ರ ಬೇಸ್ ಮೇಲೆ ಕ್ರಿಯೇಟ್ ಮಾಡ್ತಾ ಹೋಗ್ತೀವಿ. ಓಕೆ,
ಬಟ್ ಇವಾಗ ನಾವು ನಾರ್ಮಲಿ ಬಿ ಪಿನ ಸೊ ಆರ್ಗನೈಸೇಷನ್ಸ್ ಕನ್ಸಿಡರ್ ಮಾಡೋದು, ಅಂದರೆ ಕಂಪನಿ ಅಥವಾ ಯಾವುದೋ ಒಂದು ಆರ್ಗನೈಸೇಷನ್ಸು, ಪರ್ಟಿಕ್ಯುಲರ್ಲಿ ವೆಂಡರ್ ಅಂತ ಬಂದ್ರೂ ಕೂಡ ಸೊ ನಿಮಗೆ ಪರ್ಸನ್ಸ್ ಕೂಡ ಬರ್ತಾರೆ. ಸೊ ಬಟ್ ಆರ್ಗನೈಸೇಷನ್ಸ್ ಕೂಡ ಕ್ರಿಯೇಟ್ ಮಾಡ್ತೀವಿ. ಓಕೆ, ಸೊ ನಾರ್ಮಲಿ ಆರ್ಗನೈಸೇಷನ್ಸ್ ಜಾಸ್ತಿ ಇರುತ್ತೆ. ಓಕೆನಾ. ಸೊ ಇದಾದ್ಮೇಲೆ ನಾವು ಇಲ್ಲಿ ಕ್ಯಾಟಗರೈಸ್ ಮಾಡಿದ್ದೀವಿ. ಸೊ ನಾವು ಕ್ಯಾಟಗರೈಸ್ ಮಾಡಿದಾಗ ಏನು ಮಾಡಿದ್ವಿ, ನಾವು ಸಪ್ಲೈಯರ್ ಅಂತ ತೊಗೊಂಡ್ವಿ. ಅಲ್ಲಿ ಸಪ್ಲೈಯರ್ ಅಲ್ವಾ ತೊಗೊಂಡಿದ್ದು ನಾವು ನಂಬರು. ಸೊ ಸಪ್ಲೈಯರ್ ತೊಗೊಂಡ್ವಿ. ನಾವು ಯಾವಾಗ ಬಿ ಪಿ ರೋಲ್ ಕ್ರಿಯೇಟ್ ಮಾಡಿದ್ವಲ್ಲ, ಸೊ ಅಲ್ಲಿ ಫೈನಾನ್ಷಿಯಲ್ ಸಪ್ಲೈಯರ್ ಅಂತ ತೊಗೊಂಡಿದ್ದೀವಿ. ರೈಟ್. ಸೊ ನಾವು ಇವಾಗ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಕರೆಕ್ಟ್. ಸೊ ಇವಾಗ ಹೊಸ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ಆರ್ಗನೈಸೇಷನ್ಸ್ ಇದ್ರ ಮೇಲೆ ಕ್ಲಿಕ್ ಆನ್ ಕ್ರಿಯೇಟ್ ಆರ್ಗನೈಸೇಷನ್. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೀಟೇಲ್ಸ್ ಕೇಳುತ್ತೆ, ಏನೇನು ಫಿಲ್ ಮಾಡಬೇಕು ಅಂತ. ಓಕೆ, ವಿ ಹ್ಯಾವ್ ಟು ಫಿಲ್ ದಟ್. ಓಕೆ, ಸೊ ಇವಾಗ ಫಿಲ್ ಮಾಡ್ತಾ ಹೋಗೋಣ ಬಿ ಪಿದ. ಸೊ ಕಂಪನಿ, ಸೊ ಏನು ಯಾವ ವೆಂಡರು, ಫಾರ್ ಎಕ್ಸಾಂಪಲ್ ನಾವು ಟಾಟಾ ಎಲೆಕ್ಟ್ರಿಕ್ಸ್ ಅಲ್ವಾ. ಸೊ ಏನೋ ಒಂದು ಡಯೋಡ್ಸ್ ಅಥವಾ ಏನೋ ಕಾಂಪೋನೆಂಟ್ಸ್ನ ಪರ್ಚೇಸ್ ಮಾಡ್ತಿದ್ದೀವಿ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ವೆಂಡರ್ ವಿಲ್ ಬಿ ಬಾಷ್ ಅಂದ್ಕೊಳ್ಳೋಣ. ಬಾಷ್ ಆರ್ ಲೈಕ್ ಸಿಮೆನ್ಸ್ ಅಂದ್ಕೊಳ್ಳೋಣ. ಸಿಮೆನ್ಸ್ ಎನರ್ಜಿ ಕೂಡ ಇದೆ. ಓಕೆ, ಸೊ ಯಾವುದಾದ್ರೂ ಆಯಿತು, ನಿಮ್ಗೆ ಯಾವುದು ಒಂದು ಕಂಪನಿ, ಯಾವುದಾದ್ರು ಒಂದು ಕಂಪನಿ ತೊಗೊಳ್ಳಿ. ಓಕೆ, ಸಿಮೆನ್ಸ್ ಎನರ್ಜಿ ಅಂದ್ಕೊಳ್ಳಿ. ಎನರ್ಜಿ ಆರ್ ಎಲೆಕ್ಟ್ರಿಕಲ್ಸ್. ಓಕೆ ಓಕೆ, ಸೊ ಅದು. ಸೊ ಇವ್ರು ನಮಗೆ ವೆಂಡರ್. ಓಕೆ, ಸೊ ಬೇಸಿಕ್ ವೆಂಡರ್ದು ಸೊ ಏನು ಡೀಟೇಲ್ಸ್ ಬೇಕು. ಫಾರ್ ಎಕ್ಸಾಂಪಲ್ ನಾವು ಸರ್ಚ್ ಟರ್ಮ್ ಅಂತ, ಸರ್ಚ್ ಟರ್ಮ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಆ ಪರ್ಟಿಕ್ಯುಲರ್ ವೆಂಡರ್ಗೆ ಏನಾದರೂ ನೀವು ಐಡೆಂಟಿಫಿಕೇಶನ್ ಕೊಟ್ಕೊಂಡು ಈಸಿಯಾಗಿ ಸರ್ಚ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ದಟ್ ಇಸ್ ವಾಟ್ ವಿ ಕಾಲ್ಡ್ ಎ ಸರ್ಚ್ ಟರ್ಮ್. ಓಕೆ, ಸೊ ನೀವು ಇದನ್ನೇ ಮೇಂಟೈನ್ ಮಾಡ್ಬೋದು ನೇಮ್ನ. ಸೊ ಆರ್ ಎಲ್ಸ್ ಯು ಕ್ಯಾನ್ ಯೂಸ್ ಎನಿ ಕೋಡ್. ಸೊ ಏನಾದರೂ ಒಂದು ಯೂನಿಕ್ ಕೋಡ್ ಬೇಕು ಅಂದರೂ ಕೂಡ ಯೂಸ್ ಮಾಡ್ಬೋದು. ಆರ್ ಎಲ್ಸ್ ಯು ಕ್ಯಾನ್ ಮೇಂಟೈನ್ ಅ ನೇಮ್. ನಾನು ಬರೀ ಸಿಂಗಲ್ ಅಂತ ಅಷ್ಟೇ ಮೇಂಟೈನ್ ಮಾಡಿ. ಇದಾದ್ಮೇಲೆ ಸ್ಟ್ರೀಟ್ ಆ್ಯಂಡ್ ಹೌಸ್ ನಂಬರ್. ಸೊ ಅಗೇನ್ ಏನಾದರೂ ಒಂದು ಹಾಕ್ಕೊಳ್ಳಿ. ಆ್ಯಂಡ್ ಪೋಸ್ಟಲ್ ಕೋಡ್, ಸಿಟಿ ಒಂದು ಪೋಸ್ಟಲ್ ಕೋಡ್ ಹಾಕ್ಕೊಳ್ಳಿ. ಓಕೆ, ಆ್ಯಂಡ್ ಕಂಟ್ರಿ ರೀಜನ್, ಫಾರ್ ಎಕ್ಸಾಂಪಲ್ ಇಟ್ ಇಟ್ ಇಸ್ ಅನ್ ಇಂಡಿಯಾ ಅಂತ ಹಾಕ್ಕೊತೀನಿ. ಸೊ ರೀಜನ್ ಬಂದ್ಬಿಟ್ಟು ನಮ್ಮ ಫೇಮಸ್ ಅನ್ನೋದು ಬ್ಯಾಂಗ್ಳೂರಲ್ಲಿ ಇದೆಯಲ್ಲ, ಸೊ ಬ್ಯಾಂಗ್ಳೂರು ರೀಜನ್ ತೊಗೊಂಡು ಕರ್ನಾಟಕ ರೀಜನ್. ಸೊ ಕರ್ನಾಟಕ ಇಟ್ ಈಸ್ 26. 29, sir. ಓಕೆ, ಸೊ 29. ಸೊ ರೀಜನ್ ಆಯಿತು. ಸೊ ಇದಾದಮೇಲೆ ನಮಗೆ ಮತ್ತೆ ಬೇರೆ ಬೇರೆ ಏನೇನು ಇನ್ಫಾರ್ಮೇಷನ್ಸ್ನ ಮೇಂಟೈನ್ ಮಾಡಬೇಕು, ಸೊ ಅದು ಮೇಂಟೈನ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಇದು ಪೋಸ್ಟ್ ಬಾಕ್ಸ್ ಅಡ್ರೆಸ್ದು. ಸೊ ಅಗೇನ್ ನಿಮಗೆ ಪಿ ಒ ಬಾಕ್ಸ್ ಅಡ್ರೆಸ್ಸಲ್ಲಿ ನೀವೇನಾದ್ರು ಪರ್ಟಿಕ್ಯುಲರ್ ಆಗಿ ಪೋಸ್ಟಲ್ ಕೋಡ್ಸ್ ಎಲ್ಲ ಮೇಂಟೈನ್ ಮಾಡೋಂಗಿದ್ರೆ ಮಾಡ್ಬೋದು. ಸೊ ಮ್ಯಾಂಡೇಟ್ರಿ ಫೀಲ್ಡ್ ಏನಿದೆ ಅದು ಮಾಡ್ತಾ ಹೋಗ್ತೀನಿ ಅಷ್ಟೇ. ಓಕೆ, ಆ್ಯಂಡ್ ಇಂಗ್ಲೀಷ್ ಇಸ್ ದ ಲ್ಯಾಂಗ್ವೇಜ್. ಸೊ ಇದು ಆಮೇಲೆ ನೀವು ಲೇಔಟ್ ಮಾಡೋದ್ವಲ್ವ, ನಾವು ಲೇಔಟಲ್ಲಿ ನಿಮ್ಗೆ ಹೇಳಿದೆಲ್ಲ ಸರ್ಪ್ರೈಸ್ ಎಂಟ್ರಿ, ಆಪ್ಷನಲ್ ಎಂಟ್ರಿ ಅಂತೆಲ್ಲ ಹೇಳಿದೆ ನಾನು ನಿನ್ನೆ ನಿಮ್ಗೆ ಮಾಡಬೇಕಾದ್ರೆ. ಸೊ ಗ್ರೂಪಿಂಗ್ಸಲ್ಲಿ ಸೊ ಅದರಲ್ಲಿ ನೀವು ಏನಾದರೂ ಮ್ಯಾಂಡೇಟ್ರಿ ಮಾಡ್ಕೊಂಡಿದ್ರೆ ಅದೆಲ್ಲ ಮೇಂಟೈನ್ ಮಾಡಬೇಕಿಲ್ಲ. ಓಕೆ, ಸೊ ಅಪಾರ್ಟ್ ಫ್ರಮ್ ದಟ್ ನೀವು ಯಾವುದೂ ಮೇಂಟೈನ್ ಮಾಡಬೇಕು ಅಂತ ಇಲ್ಲ, ಮ್ಯಾಂಡೇಟ್ರಿ ಅಷ್ಟೇ ಮೇಂಟೈನ್ ಮಾಡಬೇಕು. ಓಕೆ, ಸೊ ಇಲ್ಲಿ ನೀವೇನು ಅಡ್ರೆಸ್ ಮೇಂಟೈನ್ ಮಾಡಿದ್ರು ಅದು ತೊಗೊಳುತ್ತೆ. ವ್ಯಾಲಿಡಿಟಿ ಡೇಟ್ ಬಂದ್ಬಿಟ್ಟು ಇವತ್ತಿಂದ ಇನ್ಫಿನಿಟಿ ಡೇಟ್ ಇರುತ್ತೆ. ಓಕೆ, ಸೊ ಇದರಲ್ಲಿ ನೀವೇನು ಚೇಂಜಸ್ ಮಾಡೋ ಥರ ಇಲ್ಲ, ಇವತ್ತಿಂದ ಸ್ಟಾರ್ಟ್ ಆಗಿಬಿಡುತ್ತೆ ವ್ಯಾಲಿಡಿಟಿ ಡೇಟು. ಆ್ಯಂಡ್ ಐಡೆಂಟಿಫಿಕೇಷನಲ್ಲಿ ಪರ್ಟಿಕ್ಯುಲರ್ಲಿ ನೀವೇನಾದರೂ ಒಂದು ಐಡೆಂಟಿಫಿಕೇಷನ್ಸ್ ಏನಾದರೂ ಡೀಟೇಲ್ಸ್ ಮೇಂಟೈನ್ ಮಾಡ್ತೀರಾ ಆರ್ಗನೈಸೇಷನ್ಸ್ ಅಂದರೆ ಅದನ್ನು ಮೇಂಟೈನ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಅಪಾರ್ಟ್ ಫ್ರಮ್ ದಟ್ ನೀವು ಕಂಟ್ರೋಲ್ ಡೇಟಾದಲ್ಲಿ ಅಗೇನ್ ನಿಮಗೆ ಬಿ ಪಿ ಟೈಪು, ಸೊ ಯಾವ್ದಾರು ಬಿ ಪಿ ಟೈಪ್ ಅದು ಮೇಂಟೈನ್ ಮಾಡೋಂಗಿದ್ರೆ ಪರ್ಟಿಕ್ಯುಲರ್ ಆಗಿ, ಅಥವಾ ಟ್ರೇಡಿಂಗ್ ಪಾರ್ಟ್ನರ್ ನಂಬರ್ಸ್ ಏನಾರು ಮಾಡೋಂಗಿದ್ರೆ ಅದನ್ನ ಹಾಕ್ಬೋದು. ಆಮೇಲೆ ಪೇಮೆಂಟ್ ಟ್ರಾನ್ಸಾಕ್ಷನ್ಸಲ್ಲಿ ಸೊ ಇಲ್ಲಿ ಇನ್ಫಾರ್ಮೇಷನ್ಸ್ ಹಾಕ್ಬೇಕು. ಸೊ ಲೈಕ್ ನಿಮಗೆ ಫಾರ್ ಎಕ್ಸಾಂಪಲ್ ನೀವು ಪೇಮೆಂಟ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಸೊ ಅದಕ್ಕೆ ಒಂದು ಐ ಡಿ ಹಾಕೋಬೇಕು, IN1 ಅಂತ ಏನೋ ಐ ಡಿ ಹಾಕೊಳ್ಳಿ. ಆ್ಯಂಡ್ ಕಂಟ್ರಿ ರೀಜನ್ ಬಂದ್ಬಿಟ್ಟು IN ಹಾಕೊಳ್ಳಿ ಇಂಡಿಯಾಗೆ. ಇವಾಗ ವೆಂಡರ್ ಅಥವಾ ಈ ತರನ ಅಂದ್ರೆ ಬಿಪಿ ಟೈಪ್ ಅಂದ್ರೆ ವಾಟ್ ವುಡ್ ದಟ್ ಬಿ? ಇಸ್ ಇಟ್ ಬೇಸ್ಡ್ ಆನ್ ದರ್ ವೆಂಡರ್ ಆರ್ ಆ ತರ ಕ್ಯಾಟಗರೀಸ್ ಅಲ್ಲ, ಇಲ್ಲ ಅಂದ್ರೆ ಯಾವ ತರ ಬರುತ್ತೆ? ಇನ್ ಕಂಟ್ರೋಲ್ ಯು ಶೋಡ್ ಅಸ್ ದ ಬಿಪಿ ಟೈಪ್. ಕಂಟ್ರೋಲಿಂಗ್ ಟ್ಯಾಬಲ್ ತೋರಿಸಲ್ಲ ಅದಾ? ಅದೇ ನಾನು ಹೇಳಿದ್ನಲ್ಲ. ಸೊ ನೀವು ಡಿಫ್ರೆಂಟ್ ಬಿ ಪಿ ಟೈಪ್ನ ಕ್ರಿಯೇಟ್ ಮಾಡಿದರೆ, ನಾನು ಅವಾಗಲೇ ಹೇಳಿದ್ನಲ್ಲ, ಸೊ ಫಾರಿನ್ ವೆಂಡರ್ ಆ್ಯಂಡ್ ಡೊಮೆಸ್ಟಿಕ್ ವೆಂಡರ್, ಸೊ ಈ ಥರ ಸುಮಾರು ಬಿ ಪಿ ಟೈಪ್ಸ್ದು. ಸೊ ಆ ಥರ ನೀವೇನಾದ್ರು ಬೇರೆ ಬೇರೆ ಬಿ ಪಿ ಟೈಪ್ಸ್ನ ಕ್ರಿಯೇಟ್ ಮಾಡಿಕೊಂಡ್ರೆ ಸೊ ಅದೇ ಥರನೇ ಬಿ ಪಿ ಟೈಪ್ಸ್ ಕೂಡ ಮೇಂಟೈನ್ ಮಾಡ್ಬೋದು. ಸೊ ಬ್ರ್ಯಾಂಚ್ ಒಂದು ಹಾಕ್ಕೊಳ್ಳಿ. ಓಕೆ, ಸೊ ಅಡ್ರೆಸ್ಸು, ಸೊ ಒಂದು ಪೋಸ್ಟಲ್ ಕೋಡ್ಸ್ 1 2 3 4 5 6 ಏನೋ ಹಾಕ್ಕೊಳ್ಳಿ. 29 ಅಲ್ವಾ? ಆ್ಯಂಡ್ ಶಿಫ್ಟ್ ಕೋಡ್ ಇವೆಲ್ಲ ಏನು ಬೇಡ, ಸೊ ಇಷ್ಟು ಹಾಕ್ಕೊಳ್ಳಿ. ಸೆಂಟರ್. ಸೊ ಇಲ್ಲಿ ಏನು ಗೊತ್ತಾ, ನಾವು ಬ್ಯಾಂಕ್ ಇದನ್ನು ನಾವು ಮೇಂಟೈನ್ ಮಾಡಿಲ್ಲ ಸಿಸ್ಟಮಲ್ಲಿ, ಅದಕ್ಕೆ ತೋರಿಸ್ತಾ ಇದೆ. ಸೊ ಬ್ಯಾಂಕ್ ಮೇಂಟೈನ್ ಮಾಡೋದು ಗೊತ್ತಲ್ಲ. ಸೊ ನಾನು ಅವಾಗಲೇ ನಿಮಗೆ ಬ್ಯಾಂಕ್ ಸಾರಿ
ನಿಮಗಲ್ಲ, ಸೊ ಬೇರೆ ಬ್ಯಾಚ್ಗೆ, ಸಾರಿ. ಓಕೆ, ಸೊ ಬ್ಯಾಂಕ್ ಇದು ಹೇಳ್ತೀನಿ ನಾನು. ನೆಕ್ಸ್ಟ್ ನಿಮಗೆ ಬ್ಯಾಂಕ್ ಕಾನ್ಫಿಗರೇಷನ್ಸ್ ಬರುತ್ತೆ, ಸೊ ಅದು ಯಾವ ಥರ ಅಂತ ಹೇಳ್ತೀನಿ. ಸೊ ಎಲ್ಲಿ ಮೇಂಟೈನ್ ಮಾಡಬೇಕು ಅಂತ, ಓಕೆನಾ. ಸೊ ಇಲ್ಲಿ ಮೇಂಟೈನ್ ಮಾಡಿ. ಸೊ ಇಲ್ಲಿ ನೋಡಿ ಬಿ ಪಿ ಟೈಪ್ ಕೇಳಿದ್ರಲ್ಲ ಇವಾಗ. ಸೊ ನಾವು ಇಲ್ಲಿ ಏನು ಬಿ ಪಿ ಇಲ್ಲಿ ನೋಡಿ, ಇಲ್ಲಿ ನಿಮಗೆ ಡಿಫ್ರೆಂಟ್ ಬಿ ಪಿ ಟೈಪ್ಸ್ ಇದೆ. ಇವಾಗ ಸೇಲ್ಸ್ ಏಜೆಂಟ್ ಈ ಥರ ಇದೆ. ಓಕೆ, ಸೊ ನಿಮಗೆ ಬಿ ಪಿ ಟೈಪ್ಸ್ ಕೂಡ ನಿಮ್ಗೆ ಬೇಕಾದ್ರೆ ಸಪ್ರೇಟ್ ಮೇಂಟೈನ್ ಮಾಡ್ಬೋದು. ಇಲ್ಲಿ ಯಾರೋ ಬೇರೆ ಮೇಂಟೈನ್ ಮಾಡೋದಿದೆ. ಓಕೆ, ಸೊ ಇದು ಕಸ್ಟಮರ್ CR7 ಇದೆಲ್ಲ ಸಪ್ರೇಟ್ ಮೇಂಟೈನ್ ಮಾಡೋದು. ಓಕೆ, ಸೊ ನಿಮಗೆ ಬಿ ಪಿ ಟೈಪ್ನು ಕೂಡ ನೀವು ಸಪ್ರೇಟ್ ಮೇಂಟೈನ್ ಮಾಡ್ಕೋಬೇಕು ಅಂದರೆ ಮಾಡ್ಕೋಬೋದು. ದಟ್ ಇಸ್ ನಾಟ್ ಅನ್ ಇಶ್ಯೂ. ಓಕೆ, ಸೊ ಇಲ್ಲ ಅಂದರೆ ಯು ಗೈಸ್ ಕ್ಯಾನ್ ಸ್ಕಿಪ್ ಇಟ್. ಓಕೆ, ಸೊ ಇಟ್ ಇಸ್ ನಾಟ್ ಅನ್ ಇಶ್ಯೂ. ಇಟ್ಸ್ ನಾಟ್ ಮ್ಯಾಂಡೇಟರಿ ಫೀಲ್ಡ್ ಅಲ್ಲ ಇದು. ಓಕೆ, ಸೊ ಇಷ್ಟು ನಾವು ಮೇಂಟೈನ್ ಮಾಡೋದಲ್ವಾ. ಸೊ ಇಷ್ಟು ನಮಗೆ ಇಂಪಾರ್ಟೆಂಟ್ ಅಷ್ಟೇ, ಪೇಮೆಂಟ್ ಟ್ರಾನ್ಸಾಕ್ಷನ್ಸ್ವರೆಗೂ. ಸೊ ಇದರಿಂದ ಮುಂದಕ್ಕೆ ಏನಿದೆ, ಸೊ ಇದೆಲ್ಲ ಎಕ್ಸೆಪ್ಷನಲ್ ಕೇಸಸ್, ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಮಾತ್ರ ಮೇಂಟೈನ್ ಮಾಡ್ತೀವಿ. ಸೊ ಆರ್ ಎಲ್ಸ್ ನೋ ನೀಡ್ ಟು ಮೇಂಟೈನ್. ಓಕೆ, ಬ್ಯಾಂಕ್ ಕೀ. ಓಕೆ, ಸೊ ಬ್ಯಾಂಕ್ ಕೀ ಒಂದು ಚೆಕ್ ಮಾಡೋಣ. ಸೊ ಇದೆಲ್ಲನೂ ಅಷ್ಟೇ. ಸೊ ಇವೇನು ಜನರಲ್ ಡೇಟಾದಲ್ಲಿ ಅಗೇನ್ ನೀವು ಸೊ ವೆಂಡರ್ದು ಏನೇನು ರಿಲೇಟೆಡ್ ಡೀಟೇಲ್ಸ್ನ ಮೇಂಟೈನ್ ಮಾಡ್ತೀರಾ, ಸೊ ಅದನ್ನ ಹಾಕ್ಬೋದು ಅಷ್ಟೇ. ಸೊ ಟ್ಯಾಕ್ಸ್ ಡೇಟಾಗೆ ಬಂದುಬಿಟ್ಟು ನೀವು ಪರ್ಟಿಕ್ಯುಲರಾಗಿ ಏನಾರು ಟ್ಯಾಕ್ಸ್ ಟೈಪ್ನ ಅಸೈನ್ ಮಾಡೋಂಗಿದ್ರೆ ವೆಂಡರ್ಗೆ, ಸೊ ಅದನ್ನ ಮಾಡ್ಬೋದು. ಓಕೆ, ಸೊ ಇಷ್ಟು ಮ್ಯಾಂಡೇಟರಿ. ಸೊ don't we assign their GST numbers or something, or SIN numbers? yeah, that also, yeah, I will show you that one also. We have to assign. I will show you. I will show you the details where we will assign the GST number and all. 1 second. ಸೊ ಇಲ್ಲಿ ನೋಡಿ, ಇಲ್ಲಿ ಟ್ಯಾಕ್ಸ್ ನಂಬರ್ನ ಹಾಕ್ಬೋದು. ಓಕೆ, ಸೊ ಇದು ಟ್ಯಾಕ್ಸ್ ನಂಬರ್ ಎಲ್ಲ ಇಲ್ಲಿ ಮೇಂಟೈನ್ ಮಾಡ್ತೀವಿ. ಆ್ಯಂಡ್ ಮೋರ್ ಓವರ್ ನಿಮಗೆ GST ಕೂಡ ಇದೆ ಐಡೆಂಟಿಫಿಕೇಷನ್ಸಲ್ಲಿ. ಲೆಟ್ ಮೀ ಶೋ ದ ಎಕ್ಸ್ಟರ್ನಲ್ ಬಿ ಪಿ ನಂಬರ್. ಓಕೆ, ಸೊ ರೋಲ್ ಅಸೈನ್ ಮಾಡ್ತೀವಲ್ಲ ಅಲ್ಲಿ ಮತ್ತೆ ತೋರಿಸುತ್ತೆ ನಮಗೆ, ಅದು ತೋರಿಸುತ್ತೆ. ಇದು ಎಕ್ಸಿಸ್ಟಿಂಗ್ ಒಂದು ತೊಗೊಂಡ್ಬಿಡ್ತೀನಿ ಯಾವ್ದಾದ್ರು. I think I missed to select the BP grouping. BP grouping select ಮಾಡಲ್ಲ ಅನ್ಸುತ್ತೆ. 1 second, I will go back. BP, enter, click on supplier, so organization. ಸೊ ನಾನು ಗ್ರೂಪಿಂಗ್ ಸೆಲೆಕ್ಟ್ ಮಾಡಿಲ್ಲ ಅನ್ಸುತ್ತೆ. ಸೊ ಲೆಟ್ ಮೀ ಸೆಲೆಕ್ಟ್ ದ ಗ್ರೂಪಿಂಗ್. ಸೊ ಇಲ್ಲಿ ನಮ್ಮ ಗ್ರೂಪಿಂಗ್ ಸೆಲೆಕ್ಟ್ ಮಾಡಬೇಕು. ಸೊ ಟಾಟಾ ಎಲೆಕ್ಟ್ರಿಕಲ್ಸ್, ರೈಟ್. ಸೊ ನಾವು ಗ್ರೂಪಿಂಗ್ ಏನಂತ ಮೇಂಟೈನ್ ಮಾಡಿದ್ವಿ, just a second.
Sorry, yeah, VP group for TAT. Okay, so let me go back. ಸೊ ಏನೇನು ಡೀಟೇಲ್ಸ್ ಕೊಡ್ತೀವಿ ಸೇಮ್ ಅದೇ ಡೀಟೇಲ್ಸ್ ಅಷ್ಟೇ. ಬಟ್ ಇವಾಗ ಒಂದ್ಸತಿ ಸೇವ್ ಆಗಿರೋದನ್ನ ವಿ ಕಾಂಟ್ ಯೂಸ್ ದಟ್. No, that's saved in different number range. ನಮ್ಮ ನಂಬರ್ ರೇಂಜ್ ಸೇವ್ ಆಗಲಿಲ್ಲ. ಸೊ ಬಿಕಾಸ್ ಐ ಹ್ಯಾವ್ ನಾಟ್ ಸೆಲೆಕ್ಟೆಡ್ ದ ಗ್ರೂಪಿಂಗ್, ರೈಟ್? ಸೊ ಗ್ರೂಪಿಂಗ್ ಸೆಲೆಕ್ಟ್ ಮಾಡಲಿಲ್ಲಲ್ಲ, ಸೊ ಅವಾಗ ಅದು ಬೇರೆ ಇದರಲ್ಲಿ ಸೇವ್ ಆಗಿದೆ. ಸೊ ನಾವು ಏನು ಗ್ರೂಪಿಂಗ್ ಸೆಲೆಕ್ಟ್ ಮಾಡ್ತೀವಲ್ವಾ, ಸೊ ಬೇಸ್ಡ್ ಆನ್ ದಟ್ ನಂಬರ್ ರೇಂಜ್ ಆಲ್ರೆಡಿ ನಾವು ಅಸೈನ್ ಮಾಡಿರೋದ್ರಿಂದ ಅದೇ ನಂಬರ್ ರೇಂಜ್ ತೊಗೊಳುತ್ತೆ. ಓಕೆ, ಸೊ ಟ್ಯಾಕ್ಸ್ ಕೇಳಿದ್ರಲ್ಲ ನೋಡಿ ಇಲ್ಲಿ. ಸೊ ಇಲ್ಲಿ ನೋಡಿ, ಸೊ ಟ್ಯಾಕ್ಸ್ ಕ್ಯಾಟಗರಿ ಬಂದ್ಬಿಟ್ಟು, ಸೊ ನೀವೇನು ಟ್ಯಾಕ್ಸ್ ಕ್ಯಾಟಗರಿ ಹಾಕ್ತೀರಾ, ಸೊ ಇಲ್ಲಿ ಟ್ಯಾಕ್ಸ್ ನಂಬರ್ ಹಾಕಬೇಕು. ಸೊ GST ನಂಬರ್. ಸೊ ನೀವು ಫೈನಾನ್ಸ್ BP ರೋಲ್ ತೊಗೊಂಡು ಅಲ್ಲಿ ಅಸೈನ್ ಮಾಡಿರೋದ್ರಿಂದ ಸೊ ಅದು ತೊಗೊಂಡ್ಬಿಡ್ತೀವಿ. ಸೊ ಇವಾಗ ಇಂಡಿಯಾಗೆ IN GSTN ಅಲ್ವಾ, ಸೊ GSTN ಯೂಸ್ ಮಾಡ್ತಿರೋದು ಇವಾಗ. ಮೊದಲೆಲ್ಲ ಟಿನ್ ನಂಬರ್ ಇತ್ತು, ಸೊ ಇವಾಗ GSTN IN3. ಓಕೆ, ಸೊ ಇಲ್ಲಿ ನಾವು GST ನಂಬರ್ನ ಹಾಕಬೇಕು. ಫಾರ್ ಎಕ್ಸಾಂಪಲ್ ನಮ್ಮದು okay, for example, I don't have one. Okay, so next control panel in parameters maintain ಮಾಡಲ್ಲ. ಸೊ again ಇದರಲ್ಲಿ ಸೊ IN 1 ಅಂತ ತಗೋಬೋದು, ID ಅನ್ಸುತ್ತೆ. IN 1, ಸೊ IN, ಸೊ ಬ್ಯಾಂಕಿ, ಸೊ ಅಕೌಂಟ್ ನಂಬರ್. ಓಕೆ, ಸೊ ಬೇರೆ ಎಲ್ಲ ಇನ್ಫಾರ್ಮೇಷನ್ ನೀವು ಬ್ಯಾಂಕಿಗೆ ಕ್ರಿಯೇಟ್ ಮಾಡಿದ್ರೆ ಅದರಲ್ಲೇ ಇರುತ್ತೆ. ಓಕೆನಾ, ಸೊ ಅಷ್ಟೇ ಮೇಂಟೈನ್ ಮಾಡಬೇಕಾಗಿದೆ ನಾವಿಲ್ಲಿ. ಸೊ ಇದು ಬಿಟ್ಬಿಟ್ಟು ಸ್ಟೇಟಸ್ ಇದೆಲ್ಲ ಏನು ಬೇಡ. ಸೊ ಈವನ್ ನಾನು ಜನರಲ್ ಡೇಟಾದಲ್ಲಿ ಹೇಳಿದ್ನಲ್ಲ, ಸೊ ರಿಕ್ವೈರ್ಮೆಂಟು ಪರ್ಟಿಕ್ಯುಲರ್ ಲೈಕ್ ಏನಾದ್ರು ಅಸೈನ್ ಮಾಡೋಂಗಿದ್ರೆ ಆಥರೈಸೇಷನ್ ಗ್ರೂಪು ಕೀ, ಸೊ ಅದನ್ನು ಮಾತ್ರ ಅಸೈನ್ ಮಾಡ್ತಾ ಹೋಗ್ತೀವಿ. ಅದು ಬಿಟ್ಟರೆ ಇದರಲ್ಲಿ ನಿಮಗೆ ಮ್ಯಾಂಡೇಟ್ರಿ ಫೀಲ್ಡ್ ಅಂತ ಏನಿರೋದಿಲ್ಲ. ಓಕೆ, ಸೊ ಇಂಪಾರ್ಟೆಂಟ್ ಬಂದ್ಬಿಟ್ಟು ಅಷ್ಟೇ ಇರುತ್ತೆ. ಸೊ ನೀವು ಏನಾದ್ರು ಕ್ಯಾಟಗರೈಸ್ ಮಾಡೋಂಗಿದ್ರೆ ಡಾಕ್ಯುಮೆಂಟ್ ಲೈಕ್ ಟ್ಯಾಕ್ಸ್ದು, ಸೊ ಅದನ್ನು ಮಾತ್ರ ಮೇಂಟೈನ್ ಮಾಡ್ತೀವಿ ಅಷ್ಟೇ. ಓಕೆ, ಸೊ ಇವಾಗ ಇಷ್ಟ ಆಯಿತು. ಸಿಟ್ ಆದಮೇಲೆ ಸೊ ಕಂಪನಿ ಕೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಕಂಪನಿ ಕೋಡ್ ನಮ್ಮದು TAT, ರೈಟ್? ಸೊ TAT ಹಾಕಿದ ತಕ್ಷಣ ಇಲ್ಲಿ ರೀಕನ್ಸಿಲೇಷನ್ GLದು ಮ್ಯಾಂಡೇಟ್ರಿ ಆಗುತ್ತೆ. ಓಕೆ, ಸೊ ಇವಾಗ ನಾವು ಇದು ವೆಂಡರ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಸೊ ನಮಗೆ ರೀಕನ್ಸಿಲೇಷನ್ GL ವೆಂಡರ್ಗೆ ಏನು ಆಲ್ರೆಡಿ ಮೇಂಟೈನ್ ಮಾಡಿದ್ದೀವಿ. ವೆಂಡರ್ಗೆ ರೀಕನ್ಸಿಲೇಷನ್ GL ಏನಂತ. ಓಕೆ, ಸೊ ಅಕೌಂಟ್ಸ್ ಪೇಬಲ್, ಸಾರಿ ಅಲ್ವಾ, ಸೆಂಟ್ರಲ್ ಕ್ರೆಡಿಟರ್ಸ್. ಎಂಟರ್. ಸೊ ನೀವು ಇಲ್ಲ ಬೈ ಚಾನ್ಸ್ ನೀವು ಇಲ್ಲಿ ಏನಾದರೂ ನಿಮಗೆ ಗೊತ್ತಿಲ್ಲ GL ಅಂದರೆ ಇಲ್ಲೇ ಡ್ರಾಪ್ ಡೌನ್ಗೆ ಹೋದ್ರೂ ಸಿಕ್ಬಿಡುತ್ತೆ GL. ಸೊ ನೀವು ಯಾವ್ದು ರೀಕನ್ಸಿಲೇಷನ್ಗೆ ಅಸೈನ್ ಮಾಡಿದ್ವಿ ಅದೇ ಬರುತ್ತೆ ಇಲ್ಲಿ. ಓಕೆ, ಸೊ ಕ್ರಿಯೇಟ್ ಆ್ಯಂಡ್ ನಾವು ಐ ವಿಲ್ ಕ್ಲಿಕ್ ಆನ್ ಸೇವ್. ಸೊ ಇವಾಗ ನಾವೇನು ನಂಬರ್ ರೇಂಜ್ ಕೊಟ್ಟಿರ್ತೀವಲ್ಲ, ಸೊ ಆಲ್ರೆಡಿ ಎಕ್ಸಿಸ್ಟ್. ಈ ನಂಬರ್ ರೇಂಜ್ ಯಾರೋ ಯೂಸ್ ಮಾಡಿಬಿಟ್ಟಿದ್ದಾರೆ. ಸೊ ಎಕ್ಸಾಕ್ಟ್ಲಿ ನಾವು ಇದೇ ನಂಬರ್ ರೇಂಜೇ ನಿನ್ನೆ ತೊಗೊಂಡಿದ್ದು, ರೈಟ್? ಸೊ ನಿನ್ನೆ ತೊಗೊಂಡಿದ್ದಾಗ ಇದು ಜಸ್ಟ್ ಅವೈಲೇಬಲ್ ಇತ್ತು, ಬಟ್ ಐ ಡೋಂಟ್ ನೋ ಯಾರೋ ಯೂಸ್ ಮಾಡಿಬಿಟ್ಟಿದ್ದಾರೆ ರೇಂಜು. ಚೆಕ್. ಸ್ಕ್ಯಾನ್. ಸೊ ಏನು ನಾವು ಮೇಂಟೈನ್ ಮಾಡಿದ್ದು 45,000 ಇದೆ ಅಲ್ವಾ? TE ಅಲ್ವಾ? ಸೊ ಯಾವ ಮೇಂಟೈನ್
ಓಕೆ. ಸೊ ಯಾರೋ ಯೂಸ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಇದು 4410 ಸೊ ಇವಾಗ ಡಿಲೀಟು ಮಾಡೋಕ್ಕಾಗಲ್ಲ ನಾನು. I will extend this to, let me see. ಅರೆ ಸೊ ಎಲ್ಲಿ ಮಿಸ್ ಆಯಿತು ಅಂತ ನಾವು ಗೊತ್ತಿಲ್ಲ. ನಂಬರ್ ರೇಂಜಸ್ ಯಾರೋ ಯೂಸ್ ಮಾಡಿಬಿಟ್ಟಿದ್ದಾರೆ. ಸೊ ನಂಬರ್ ರೇಂಜಸ್ ಚೇಂಜ್ ಮಾಡ್ಕೊಳ್ಳೋಣ ಫಸ್ಟು. ಸೊ ಟಿ ಹಾಕಿದಲ್ವಾ, ಲೆಟ್ ಮಿ ಚೆಕ್. ಸೊ ಈ ನಂಬರ್ ಏನು ಪರ್ಫೆಕ್ಟ್ ಆಗಿದೆ. ಸೊ ಇದ್ರದ್ದು ಇಶ್ಯೂ ಇಲ್ಲ, ಚೇಂಜ್ ಮಾಡೋದು ಬೇಡ. ಸೊ ಜಸ್ಟ್ ನಾವು ಇವಾಗ ಈ ವೆಂಡರ್ ಅಕೌಂಟ್ಸ್ ನಂಬರ್ ಏನು ಕರೆಕ್ಟ್ ಆಗಿದೆ, ಬಿ ಪಿ ನಂಬರ್ ರೇಂಜಸ್ಸಲ್ಲೇ ರಾಂಗ್ ಇರೋದು. ಲೆಟ್ ಮಿ ಚೆಕ್ ದಟ್ ನಂಬರ್ ರೇಂಜ್. ಓಕೆ. ಸೊ 66 ನಂಬರ್ ರೇಂಜು ಸೊ ಯೂಸ್ ಆಗಿಲ್ಲ. ಸೊ ಅವಾಗಲೇ ಚೆಕ್ ಮಾಡಿದೆ. ಸೊ ಆ ನಂಬರ್ ರೇಂಜ್ ಟ್ರೈ ಮಾಡಿ. ಓಕೆ. ಸೊ 66. ಸೊ ಈ ರೇಂಜ್ನ ಅಸೈನ್ ಮಾಡೋಣ. ಸೊ ಬಟ್ ಯಾರೋ ಅಸೈನ್ ಮಾಡಿದ್ದಾರೆ. ಓಕೆ. ಬಟ್ ಇನ್ನೂ ಯೂಸ್ ಆಗಿಲ್ಲ. ಸೊ ಇದನ್ನೇ ತೊಗೊತೀನಿ. ಓಕೆ. ಬಟ್ ಗೈಸ್ ನಿಮ್ಗೆ ಆ್ಯಕ್ಚುಲಿ ಏನು ಗೊತ್ತಾ, ಪ್ರಾಕ್ಟೀಸ್ ಸರ್ವರಲ್ಲಿ ಈ ಥರ ಇಶ್ಯೂಸ್ ಬಂದೇ ಬರುತ್ತೆ ನಂಬರ್ ರೇಂಜ್ ರಿಲೇಟೆಡು. ಓಕೆ. ಬಟ್ ನೀವು ರಿಯಲ್ ಟೈಮ್ ಸರ್ವರಲ್ಲಿ ನಂಬರ್ ರೇಂಜಸ್ ಇಶ್ಯೂ ಏನು ಬರೋದಿಲ್ಲ. ಬಿಕಾಸ್ ಏನಕ್ಕೆ ಅಂದರೆ ಅದ್ರಲ್ಲಿ ಯಾರು ಯೂಸ್ ಮಾಡಿರೋದಿಲ್ಲ. ನೀವೇ ಫ್ರೆಶ್ ಸಿಸ್ಟಮಲ್ಲಿ ಕಾನ್ಫಿಗರೇಷನ್ಸ್ ಮಾಡಿರ್ತೀರಾ. ಓಕೆ. ಫ್ರೆಶ್ ಸಿಸ್ಟಮಲ್ಲಿ ಕಾನ್ಫಿಗರೇಷನ್ಸ್ ಮಾಡೋದ್ರಿಂದ ಈ ನಂಬರ್ ರೇಂಜಸ್ ಇಶ್ಯೂ ಬರೋದಿಲ್ಲ ನಿಮಗೆ. ಇದು ಪ್ರಾಕ್ಟೀಸ್ ಸರ್ವರ್ ಆಗಿರೋದ್ರಿಂದ ತುಂಬ ಜನ ರೇಂಜಸ್ ಮೇಂಟೈನ್ ಮಾಡ್ತಾನೆ ಇರ್ತಾರೆ ಕಂಟಿನ್ಯೂಸ್ ಆಗಿ. ಅದಕ್ಕೋಸ್ಕರ ಇಶ್ಯೂಸ್ ಬರುತ್ತೆ. ಓಕೆ.
ಸೊ ನೀವು ಅದನ್ನ ಚೇಂಜ್. ಸರ್ ಇವಾಗ TAF ಅವ್ರಿಗೆ ಎರರ್ ಬರುತ್ತಾ? ಸಾರಿ, ಇವಾಗ TAF ಅವರು ಇನ್ನೊಬ್ರು ಯೂಸ್ ಮಾಡಿದಾರಲ್ಲ 66 ನಂಬರ್ ರೇಂಜ್, ಅವ್ರಿಗೆ ಎರರ್ ಬರುತ್ತಾ? ಎರರ್ ಬರಲ್ಲ. ನಂಬರ್ ಏನು ಕ್ಲೋಸ್ ಆಗಿದ್ರೆ ಮಾತ್ರ ಎರರ್ ಬರುತ್ತೆ. ನಂದು ಇಲ್ಲಿ ಏನಾಗಿದೆ ಗೊತ್ತಾ, ನಮಗೆ ತೋರಿಸ್ತೀನಿ ಇನ್ನೊಂದ್ಸಲ. ಸೊ ಇದು ಸೇವ್ ಮಾಡಿದ್ದೀನಿ, ಬ್ಯಾಕ್ ಹೋಗ್ತೀನಿ ನೋಡಿ, ತೋರಿಸ್ತೀನಿ ನಿಮಗೆ. ಸೊ ಇದರಲ್ಲಿ ನಮ್ಮದು ನಂಬರ್ ಏನಿಗೆ 14 ಅದು ಹೆಂಗೆ ಯೂಸ್ ಆಯಿತು ಅಂತಲೇ ಗೊತ್ತಿಲ್ಲ, ಯಾರು ಯೂಸ್ ಮಾಡಿದ್ರು ಅಂತಲೂ ಗೊತ್ತಿಲ್ಲ. ಬಟ್ 14 ಯೂಸ್ ಆಗಿದೆ. ಮೇ ಬಿ ನಾವೇ ಏನಾದರೂ ರಾಂಗಾಗಿ ತೊಗೊಂಡಿದ್ವಾ ಏನೋ, ನಂಗೆ ಐಡಿಯಾ ಇಲ್ಲ. ಸೊ ನಾನು ನಿನ್ನೆ ನೋಡಿದೆ, ಬಟ್ 0 ಇತ್ತು. ನಾನು ಅದೇ ರೇಂಜ್ನ ಡಿಲೀಟ್ ಮಾಡಿಬಿಟ್ಟು ಕಾಪಿ ಮಾಡ್ಕೊಂಡು ತೊಗೊಂಡಿದ್ದೆ. ಕರೆಕ್ಟ್, ನಾವು ನಿನ್ನೆ ಯಾವುದೋ ಎಕ್ಸಿಸ್ಟಿಂಗ್ ಒಂದು ಡಿಲೀಟ್ ಮಾಡಿಬಿಟ್ಟು ತೊಗೊಂಡಿದ್ದು, ರೈಟ್. ಬಟ್ ಅದು ಇವಾಗ ನೋಡಿದ್ರೆ ಸ್ಟೇಟಸ್ ಆಲ್ರೆಡಿ ಸ್ಟೇಟಸ್ ಆಲ್ರೆಡಿ 14 ರೇಂಜ್ ಇದೆ, ಆಲ್ರೆಡಿ 14 ಯೂಸ್ ಆಗಿದೆ ಅಂತ ತೋರಿಸ್ತಾರೆ. ಸೊ ಈ ಕಡೆ ಏನು ನಂಬರ್ ಏನು ಸ್ಟೇಟಸ್ ಇದೆಯಲ್ಲ, ಸೊ ಇದು ನೀವು ಎಲ್ಲಿವರೆಗೂ ಯೂಸ್ ಮಾಡಿದ್ದೀರಾ ಆ ರೇಂಜ್ನ ನಾನು ತೋರಿಸುತ್ತೆ. ಓಕೆ, ಸೊ ಇದು ಆಲ್ರೆಡಿ ಅಲ್ಲಿವರೆಗೂ ಯೂಸ್ ಆಗಿದೆ ಅಂತ ತೋರಿಸ್ತಾ ಇರೋದ್ರಿಂದ ನನಗೆ ಅದೇ ಇಶ್ಯೂಸ್ ಬರುತ್ತೆ ಅಂತಲೇ ನಾನು ಇವಾಗ ಅದನ್ನು ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಇವಾಗ 66 ರೇಂಜು ಇನ್ನೂ ಕಂಪ್ಲೀಟ್ ಅಲ್ಲ, ಅದು ಯೂಸೇ ಆಗಿಲ್ಲ. ಸೊ ರೈಟ್, ಬೇರೆಯವ್ರು ಯಾರಾದ್ರೂ ಯೂಸ್ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಬರುತ್ತೆ. ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ, ಈಗ ಎಕ್ಸ್ಟರ್ನಲ್ ನಂಬರ್ ರೇಂಜ್ ಕೊಟ್ಟಿರ್ತೀವಲ್ವಾ, ಸೊ ಎಕ್ಸ್ಟರ್ನಲ್ ನಂಬರ್ ರೇಂಜ್ ಕೊಟ್ಟಿದ್ದಾಗ, ಸೊ ಯಾರಾದ್ರೂ ಬೈ ಚಾನ್ಸ್ ಅದೇ ನಂಬರ್ ರೇಂಜ್ನ ಪರ್ಟಿಕ್ಯುಲರ್ಲಿ ಪಿಕ್ ಮಾಡ್ಕೊಂಡ್ರೆ, ಸೊ ಅವಾಗ ಡೆಫಿನೆಟ್ಲಿ ಅದು ಬಂದೇ ಬರುತ್ತೆ ಇರೋದು. ಬಟ್ ನಾವಿವಾಗ ಏನಾಗಿದೆ, 14 ಆಲ್ರೆಡಿ ಯೂಸ್ ಆಗಿರೋದು ನಮಗೆ ಇಲ್ಲಿ ತೋರಿಸ್ತಾ ಇರೋದ್ರಿಂದ, ಸೊ ನಾನಿವಾಗ ಅದು ಬಿಟ್ಬಿಟ್ಟು ಬೇರೆ ತೊಗೊತೀನಿ. ಬಟ್ ಏನಂದರೆ ನೆಕ್ಸ್ಟ್ ನೀವು ಅದೇ ನ ಅಥವಾ ಯೂಸ್ ಮಾಡೋಕೆ ಹೋದ್ರೆ ಬರಲ್ಲ. ಬಟ್ ಇದೇ 66 ನಾನೇನು ಅಸೈನ್ ಮಾಡಿದ್ನಲ್ವಾ, ಇದನ್ನ ನೀವು ಕೂಡ ಯೂಸ್ ಮಾಡ್ಕೋಬಹುದು. ಸೊ ನಿಮಗೂ 66 ರೇಂಜೇ ಬರುತ್ತೆ. ಬಟ್ ಬಟ್ ಆ ಇಂಟರ್ವಲ್ಸ್ ನಿಮಗೆ ಪಿಕ್ ಆಗಲ್ಲ ಅಷ್ಟೇ. Okay, so but let me try now with this intervals and then we'll check. ಸೊ ಮತ್ತೆ ಅಷ್ಟಿನ ಬರಬೇಕು ಇವಾಗ. ಸೊ BP ಇದು ಒನ್ ಟೈಮ್ ಕ್ರಿಯೇಟ್ ಮಾಡೋವರೆಗೂ ಸ್ವಲ್ಪ ಪ್ರಾಬ್ಲಮ್ ಆಗೇ ಆಗುತ್ತೆ. ಏನಕ್ಕೆ ಅಂದರೆ ನಂಬರ್ ರೇಂಜ್ ಇಶ್ಯೂ ಅಷ್ಟೇ. ಸೊ ನೀವು ಏನು ಕಾನ್ಫಿಗರೇಷನ್ಸ್ ಮಾಡಿದ್ರೆ ಅದೆಲ್ಲ ಪರ್ಫೆಕ್ಟಾಗೇ ಇರುತ್ತೆ. ಬಟ್ ನಂಬರ್ ರೇಂಜ್ ಮಾತ್ರ ತಲೆ ಕೆಡಿಸ್ತಾನೆ ಇರುತ್ತೆ ಯಾವಾಗಲೂ. ಓಕೆ, ಸೊ ಇದು ನಾವು BP ಏನು ತೊಗೊಂಡಿದ್ವಿ ಆ BP ಹಾಕೋಬೇಕು. ನಾವು FL ಏನು ಸ್ಟ್ಯಾಂಡರ್ಡ್ ತೊಗೊಂಡಿದ್ದೀನಿ, ಸೊ ಸ್ಟ್ಯಾಂಡರ್ಡ್ ಹಾಕೊತೀನಿ. ಸೊ ಕ್ರಿಯೇಟ್ ಕೇಳುತ್ತೆ, ಕೊಡಿ. ಆಮೇಲೆ BP ಗ್ರೂಪ್ ಸೆಲೆಕ್ಟ್ ಮಾಡಿಕೊಡಿ. BP ಫಾರ್ TAT ಇದು ಕರೆಕ್ಟಾಗಿದೆ. ಕಂಪನಿ ಸೊ ನೆಕ್ಸ್ಟ್ ತೊಗೊತೀನಿ. ಸೊ ಓಕೆ ಓಕೆ ಸೊ ಬೇರೆ ಓಕೆ. ಸೊ ಇಷ್ಟಾದ್ಮೇಲೆ ನೆಕ್ಸ್ಟ್ ಅಡ್ರೆಸ್ ಓವರ್ಗೆ ಹೋಗಿ, ಸೊ ಇದು ಆಟೋಮೆಟಿಕ್ ಪಿಕ್ ಆಗಬೇಕು. ಸೊ ಇದಾದ್ಮೇಲೆ ಐಡೆಂಟಿಫಿಕೇಷನ್, ಸೊ ನಿಮಗೆ ಟ್ಯಾಕ್ಸ್ ನಂಬರ್. ಓಕೆ, ಸೊ ಪೇಮೆಂಟ್ ಕಂಟ್ರೋಲಲ್ಲಿ ಈಗೇನು, ಸೊ ಇದು ID ಯಾವ್ದಾದ್ರು ತೊಗೋಬೋದು ನೀವು, ಒಂದು ID ಎಷ್ಟೇ. ಓಕೆ, ಸೊ ನೆಕ್ಸ್ಟ್ ಸೊ ಇಷ್ಟೇ ನಮಗೆ ಮ್ಯಾಂಡೇಟ್ರಿ ಬೇಕಾಗೋದು. ಸೊ ಇದೆಲ್ಲ ಟ್ಯಾಕ್ಸ್ ಇನ್ಫಾರ್ಮೇಷನ್ಸ್ ಎಲ್ಲ ಬೇಕಿದ್ರೆ ಮಾತ್ರ ಹಾಕೋ ಅಷ್ಟೇ. ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಗೋ ಟು ದ ಕಂಪನಿ ಕೋಡ್. ಸೊ ಇಲ್ಲಿ ಕಂಪನಿ ಕೋಡ್ ನೀವು TAT ಹಾಕಿದ ತಕ್ಷಣ ಸೊ ನಿಮಗೆ ರೀಕನ್ಸಿಲೇಷನ್ ಬಂದ್ಬಿಟ್ಟು ಓಪನ್ ಆಗುತ್ತೆ. ಓಕೆ, ಸೊ ರೀಕನ್ಸಿಲೇಷನ್ ಡ್ರಾಪ್ ಡೌನ್ಗೆ ಹೋದರೆ ನೀವು ಯಾವ್ದು ಕ್ರಿಯೇಟ್ ಮಾಡ್ತೀರಾ ಅದೇ ಇರುತ್ತೆ ರೀಕನ್ಸಿಲೇಷನ್ ಅಕೌಂಟು. ಓಕೆ, ಸೊ ಇಂದಾಗಿ ಸೊ ನೆಕ್ಸ್ಟ್ ಅಲ್ಲಿ ಟ್ರೈ ಟು ಸೇವ್. ಸೊ ಇವಾಗ ಆ ರೇಂಜ್ ಪಿಕ್ ಆಗಿದೆ. ಸೊ ಕಾಣಿಸ್ತಾ ಇದೆಯಲ್ಲ. ಸೊ ಇದು ನಂಬರ್ ಏನು ನಾನು ಮೇಂಟೈನ್ ಮಾಡಿಬಿಡ್ತೀನಿ. ಸೊ ಮತ್ತೆ ಕನ್ಫ್ಯೂಷನ್ ಆಗೋದು ಬೇಡ. 66 ಅಲ್ವಾ, 66 ಸೊ ಎಕ್ಸೆಲ್ ಹಾಕ್ಬಿಡ್ತೀನಿ. ಸೊ ಟಿಲ್ ದಿಸ್ ರೇಂಜ್ ಸೊ ಅಂಡ್ TE ಅಲ್ಲ 66 ಅಲ್ವಾ, ಸೊ 66 ಹಾಕ್ಬಿಡ್ತೀನಿ. ಸೊ ಬಿಫೋರ್ TE ಇರೋದನ್ನ ನಾವು ಬ್ಲ್ಯಾಂಕ್ ಬಿಟ್ಟಿದ್ದೀವಿ. ಓಕೆ, ಇದು 66. So now I will go back to this. ಸೊ ಇವಾಗ ಬಿಸ್ನೆಸ್ ಪಾರ್ಟ್ನಿಂದ ನೀವು ಡಿಸ್ಪ್ಲೇ ಮಾಡ್ಕೋಬೋದು. ಇದು ಡಿಸ್ಪ್ಲೇ ಮತ್ತು ಚೇಂಜ್ಗೆ. ಸೊ ಇದು ಆಲ್ರೆಡಿ ಕ್ರಿಯೇಟ್ ಆಗಿದೆ ನಂಬರ್ದು. ಸೊ ನೀವು ಡಿಸ್ಪ್ಲೇ ಚೇಂಜಲ್ಲಿ ಏನಾದ್ರು ಚೇಂಜಸ್ ಮಾಡ್ಕೊಂಡಿದ್ರೆ ಮಾಡ್ಕೋಬೋದು ಅಷ್ಟೇ. ಸೊ
So now I will go back. So let me try to do one invoice posting. Okay. So ಇವಾಗ ವೆಂಡರ್ ಕ್ರಿಯೇಟ್ ಆಗಿದೆಯಲ್ಲ, ಒಂದು ಇನ್ವಾಯ್ಸ್ ಪೋಸ್ಟಿಂಗ್ ಮಾಡೋಣ. ಸೊ ಸಿನಾರಿಯೋ ಎಕ್ಸ್ಪ್ಲೇನ್ ಮಾಡ್ತೀನಿ ಮತ್ತೆ. ಸೊ ಜಸ್ಟ್ ಐ ವಿಲ್ ಟ್ರೈ ಫಸ್ಟ್. ಸೊ ವಾಟ್ ಇಸ್ ದ ರೇಂಜ್? So 6600. Okay. So or else I can use a name as well. Siemens Electrics and Energy, right? ಸೊ ಇದೇ ರೇಂಜ್ ಅಲ್ಲ ನಮ್ಮದು? ಎಸ್. ಸೊ ಇದೇ ರೇಂಜ್. ಸೊ ವೆಂಡರ್ ಅಕೌಂಟ್ ಬಂದಾಗ ಇದೇ ರೇಂಜ್ ಪಿಕ್ ಆಗುತ್ತೆ. ಓಕೆ. ಸೊ ಇನ್ವಾಯ್ಸ್ ಡೇಟ್. ಸೊ ಟುಡೇಸ್ ಡೇಟ್. ಸೊ ಮೇ ಬಿ ನಾನು ವಾಚಿಂಗ್ ಪೀರಿಯಡ್ ಓಪನ್ ಮಾಡಿದ್ದೀನ ಗೊತ್ತಿಲ್ಲ. ಸೊ ಲೆಟ್ ಮಿ ಟ್ರೈ. ಓಕೆ, ಫಾರ್ ಎಕ್ಸಾಂಪಲ್ ಸೊ ಏನೋ ಒಂದು ಎಕ್ಸ್ಪೆನ್ಸಸ್ ಜಿ ಎಲ್ ತೊಗೋಣ. ಸೊ ಏನಿದೆ ಎಕ್ಸ್ಪೆನ್ಸ್ ಜಿ ಎಲ್ ನಮ್ಮಲ್ಲಿ? ಜಿ ಎಲ್ ಅಕೌಂಟ್ ಎಕ್ಸ್ಪೆನ್ಸ್ ಪರ್ಚೇಸ್ ಇದೆಯಲ್ಲ, ಪರ್ಚೇಸ್ ಒಂದು 10,000 ಲ್ಯಾಕ್ ಅಷ್ಟು ತೊಗೊಳ್ಳಿ. ಸೊ ಟ್ಯಾಕ್ಸ್ ಕೋಡ್ ಏನಿದೆ? ಅಂದರೆ ಒಬ್ಬ ಪಿಚ್ ಯಾರೋ ಚೇಂಜ್ ಮಾಡಿದ್ದೀರಾ. ಸೊ ನಾವು ಏನು ಮಾಡಿದ್ವಿ ಅಂತ ನೆನಪಿದೆಯಾ ಟ್ಯಾಕ್ಸ್ದು? ಟ್ಯಾಕ್ಸ್ ಪ್ರೊಸೀಜರ್ ನೆನಪಿಲ್ವಾ? ಚೆಕ್. ಟ್ಯಾಕ್ಸ್ ಪ್ರೊಸೀಜರ್, ಪ್ರೊಫೆಷನಲ್ ಗ್ರೂಪ್, accounting groups, field status, tax, condition types. TTAX. Okay, TTAX, right? ಕರೆಕ್ಟ್ ಆಗಿದೆ. ಟ್ಯಾಕ್ಸ್ ಕೋಡ್ ಏನು ತೊಗೊತಾ ಇಲ್ಲ. ಟ್ಯಾಕ್ಸ್ ಕೋಡ್ ತೊಗೊತಿದ್ದೀರಾ? Sir, again it has gone for TAX again only. Again? No, you changed that. Just now I changed. So that is the reason I think so. Yeah. Okay, let me go back and come again. So /n will be 60.
ಏನು ತೊಗೊತಲ್ಲ. ಸೊ ಇನ್ಪುಟ್ ಟ್ಯಾಕ್ಸ್ ಅಲ್ವಾ, ಲೆಟ್ ಮಿ ಚೆಕ್ ದ ಟ್ಯಾಕ್ಸ್ ಕೋಡ್. ಐ ಡಿ ಕರೆಕ್ಟಾಗಿದೆಯಾ? ಓ ದಿಸ್ ಇಸ್ 1D, ಸಾರಿ. This is ID. Okay, so now I will stimulate. Enter. ತಿರ್ಗಾ ಟೈಪ್ ಆಗಿಲ್ಲ ಸರ್ ಅದು ಐಡಿ. ಏನು ಹೇಳಿ? ಅದು ಟೈಪ್ ಆಗಿಲ್ಲ, ಐಡಿ ಓಕೆ ಇಲ್ಲ. ಒನ್ ಸೆಕೆಂಡ್, ಅಕೌಂಟ್ ಇಸ್ ನಾವು ಸಾರಿ. ಸೊ ಇದು FS00 ನಾನ್ ಟ್ಯಾಕ್ಸ್ ಮಾಡಿದ್ದೀನಿ, ಸಾರಿ. ಸೊ ಡಬಲ್ ಕ್ಲಿಕ್, ಕಂಟ್ರೋಲ್ ಡೇಟಾ. ಸೊ ನಾವು ಇಲ್ಲಿ ಕ್ಯಾಟಗರಿ ನಾವು ಮೇಂಟೈನ್ ಮಾಡಿಲ್ಲ, ಸೊ ಅದಕ್ಕೋಸ್ಕರ ತೋರಿಸ್ತಾ ಇದೆ. ಓಕೆ, ಸೊ ಮೇಂಟೈನ್ ಸ್ಟಾರ್ ಸೇಟ್. ಸೊ ಅದಕ್ಕೆ ತೊಗೊತಾ ಇಲ್ಲ ಅದು. ಓಕೆ ಫೈನ್, ನಾವು ಇಟ್ ವಿಲ್ ವರ್ಕ್. ಓಕೆ, ಸೊ if you can stimulate, I think I have to go back and come again or not. ಓಕೆ, ಸೊ ಇವಾಗ ತೊಗೊತಾ ಇದೆ. ಓಕೆ, ಸೊ ಟ್ಯಾಕ್ಸ್ ಅಮೌಂಟ್ 1,18,000 ಆಗುತ್ತೆ ಅಲ್ಲಿಗೆ, ರೈಟ್? ಓಕೆ, ಸೊ ಸ್ಟಿಮ್ಯುಲೇಟ್. ಸೊ ಇವಾಗ ಟ್ಯಾಕ್ಸ್ ಸ್ಪ್ಲಿಟ್ ಆಯಿತು, ರೈಟ್? ಸೊ ಇವಾಗ ಪೋಸ್ಟ್. The customization settings for the ledger or the universal journal entries. ಓಕೆ, ಸೊ ನಾವು ಬಿ ಪಿ ಕಾನ್ಫಿಗರೇಷನ್ ಪರ್ಫೆಕ್ಟ್ ಆಗಿದೆ, ಬಟ್ ಈ ಏರಿಯರ್ ಬಂದ್ಬಿಟ್ಟು ನಾವು ಅದೇ ಫೈನಾನ್ಷಿಯಲ್ ಲೆಡ್ಜರ್ ಚೆಕ್ ಮಾಡಿದ್ವಲ್ಲ, ಸೊ ಲೆಡ್ಜರ್ ಇಶ್ಯೂಸ್ ತೋರಿಸ್ತಾ ಇದೆ. ಐ ಮೀನ್ ಲೀಡಿಂಗ್ ಲೆಡ್ಜರ್, ನಾನ್ ಲೀಡಿಂಗ್ ಲೆಡ್ಜರ್ ಮಾಡಿದ್ವಲ್ಲ, ಸೊ ಅಲ್ಲಿ ಮೇ ಬಿ ಯಾರಾದರೂ ಚೇಂಜಸ್ ಮಾಡಿದ್ರೆ ಡೆಫಿನೆಟ್ಲಿ ಎರರ್ ಬರುತ್ತೆ ಇದು. ಓಕೆ, ಸೊ ಅದಕ್ಕೋಸ್ಕರ ಲೆಟ್ ಮಿ ಚೆಕ್ ವಾಟ್ ವಿಲ್ ಬಿ ದ ಎರರ್. ಸೊ ನಾನು ಅದಕ್ಕೇನೆ, ಸೊ ಅದು ಯಾವಾಗಲೂ ನೀವು ಲೆಡ್ಜರ್ ಮೇಂಟೈನ್ ಮಾಡಬೇಕಾದ್ರೆ, ಲೀಡಿಂಗ್ ಲೆಡ್ಜರ್ ಅದು, ಸೊ ಪ್ರಾಪರಾಗಿ ತುಂಬ ಕೇರ್ಫುಲ್ಲಾಗಿ ಮೇಂಟೈನ್ ಮಾಡಬೇಕು ಅಂತ ಅದಕ್ಕೆ ಹೇಳ್ತಾ ಇದ್ದಿದ್ದು. ಏನಾದರೂ ಸ್ವಲ್ಪ ಮಿಸ್ಟೇಕ್ ಆದ್ರೂ ಅದು ನಮಗೆ ಇಲ್ಲಿ ಕಂಪ್ಲೀಟ್ ಎರರ್ ಥ್ರೋ ಮಾಡಿಬಿಡುತ್ತೆ. ಸೊ ಇಲ್ಲಿ ನಮ್ಮ ಕಂಪನಿ ಕೋಡ್ ನೋಡೋಣ. ಸೊ TAT ಯಾರು ತೋರಿಸ್ತಾ ಇಲ್ವೇ? ಒಂದು ಸೆಕೆಂಡ್. ಸೊ ಇಲ್ಲಿ ನಮ್ಗೆ ಎರಡೇ ತೋರಿಸ್ತಾ ಇಲ್ವಲ್ಲ ಮತ್ತೆ. ಮೈ ಗಾಡ್, ಇಷ್ಟೊಂದು ಎರರ್ ಇದೆ, ನಮ್ದು ಯಾರೂ ತೋರಿಸ್ತಾ ಇಲ್ವೇ?
ಐ ಥಿಂಕ್ ಅದು ಇಶ್ಯೂ ಇಲ್ಲ ಅನ್ಸುತ್ತೆ ಮೇಬಿ, ಅದಕ್ಕೆ ಅಲ್ಲಿ ತೋರಿಸ್ತಾ ಇಲ್ಲ. ಓಕೆ, ಟಿ ಇದು ಇಲ್ಲಿ ನೋಡೋಣ. We'll have to delete this. ನೋ, ಐ ಥಿಂಕ್ ನಾನು ಎಕ್ಸ್ಟೆಂಡೇ ಮಾಡಿಲ್ಲ, ಬಟ್ ಹೆಂಗೆ ತೊಗೊಂತದ್ದು ಅಂತ ನಂಗೆ ಅರ್ಥನೇ ಆಗ್ತಾಯಿಲ್ಲ. ಐ ಹ್ಯಾವ್ ಎಕ್ಸ್ಟೆಂಡೆಡ್ ಓನ್ಲಿ ಫಾರ್ ದ 0L. It is happening for all, I guess. Andre, I mean to say, ನಾವು OL assign ಮಾಡಿದ್ರೂ ಇದೆಲ್ಲ it is taking everything is taking automatically for all the other ledgers. No, it won't take. I don't know. Right. Financial accounting, global settings, ledger, defense. ಸೊ ಆ ಥರ ತೊಗೊಳಂಗಿಲ್ಲ ಆ್ಯಕ್ಚುಲಿ. ಎಲ್ಲ ಲೆಡ್ಜರ್ಸ್ಗೂ ಹೆಂಗೆ ತೊಗೊಳುತ್ತೆ, ನಾನು ಅಸೈನ್ ಮಾಡಿರೋದೇ ಒಂದಕ್ಕಲ್ವಾ, ಸೊ ತೊಗೊಳಂಗಿಲ್ಲ. ಬಟ್ ಈ ಸಿಸ್ಟಮ್ ಆ್ಯಕ್ಸಸ್ ಒಂದು ಬೇರೆ ಆಗಿದೆ ಅಂತಲೂ ಐಡಿಯಾ ಇಲ್ಲ. ಸೊ ಬೇರೆ ಯಾರಾದರೂ ಮೇ ಬಿ ಅವ್ರು ಅಸೈನ್ ಮಾಡಬೇಕಾದ್ರೆ ಎಲ್ಲ ಲೆಡ್ಜರ್ಗೂ ತೊಗೊಂಡಿದ್ರೆ ಅದು ತೊಗೊಂಡ್ಬಿಡ್ತಾರೆ. OL, okay. M1ಗೆ ಎರರ್ ಬರ್ತಾ ಅಲ್ವಾ? ಲೆಟ್ ಮಿ ಚೆಕ್ ಇನ್ M1. ಸೊ ನಮಗೆ ಆ ಥರ ಎಲ್ಲದಕ್ಕೂ ಅಸೈನ್ ಆಗಂಗಿದ್ರೆ ನಂಗೆ GL ಅಕೌಂಟಿಂಗಲ್ಲಿ ಎರರ್ ಬರಬೇಕಿತ್ತು. GL ಅಕೌಂಟಿಂಗಲ್ಲಿ ಎರರೇ ಬಂದಿಲ್ಲ, ಇಲ್ಲಿ ಬರ್ತಾ ಇದೆ. ಸೊ ಯಾರೋ ಬೇರೆ ಕ್ರಿಯೇಟ್ ಮಾಡಬೇಕಾದ್ರೆ ಮೇ ಬಿ ರಾಂಗಾಗಿ ಅಸೈನ್ ಮಾಡಿರ್ತಾರೆ, ಅದೇ ಪ್ರಾಬ್ಲಮ್ ಆಗಿರುತ್ತೆ. ಸೊ M1 ಅಭಿಷೇಕ್, ಏನು ಶಾರ್ಟ್ಕಟ್ ಇಲ್ವಾ ಎಲ್ಲ ಎಟ್ ಎ ಟೈಮ್ ಡಿಲೀಟ್ ಮಾಡೋಕ್ಕೆ? N2 ಇಲ್ಲ, ಇದು ಲೆಡ್ಜರ್ ಲೆವೆಲ್ ಆಗಿರೋದ್ರಿಂದ ಸೊ ಆ ಥರ ಡಿಲೀಟ್ ಮಾಡೋದಕ್ಕೆ ಆಗೋದೇ ಇಲ್ಲ. ಸೊ ನಾವು ಅಗೇನ್ ನಾವು ಒನ್ ಬೈ ಒನ್ ಮಾಡಲೇಬೇಕು. ಸೊ ಬಿಕಾಸ್ ಇಟ್ ಈಸ್ ವೆರಿ ಸೆನ್ಸಿಟಿವ್, ದ ಲೆಡ್ಜರ್, ಲೀಡಿಂಗ್ ಲೆಡ್ಜರ್, ನಾನ್ ಲೀಡಿಂಗ್ ಲೆಡ್ಜರ್ ರಿಲೇಟೆಡ್ ಇನ್ಫಾರ್ಮೇಷನ್. ಓಕೆ, ಸೊ ಬಿಕಾಸ್ ಇದು ನೀವೇನಾದರೂ ಪೋಸ್ಟಿಂಗ್ಸ್ ಮಾಡಿದರೆ ಕೆಲವೊಂದ್ಸಲ ಅಲೋನೇ ಮಾಡೋದಿಲ್ಲ. ಅಂದರೆ ಐ ಮೀನ್ ಬೇರೆ ಯಾರಾದರೂ ಇಲ್ಲಿ ಇದನ್ನು ಲೀಡಿಂಗ್ ಲೆಡ್ಜರಾಗಿ ಯೂಸ್ ಮಾಡಿದರೆ ಸೊ ಡೈರೆಕ್ಟ್ ಪೋಸ್ಟಿಂಗ್ಸ್ಗೆ ಸೊ ಡಿಲೀಷನ್ಗೆ ಅಲೋ ಮಾಡೋದಿಲ್ಲ. ಮತ್ತೆ ನಾವು ಅಗೇನ್ ಏನು ಮಾಡಬೇಕು, ಬೇರೆ ಅಕೌಂಟಿಂಗ್ ಪ್ರಿನ್ಸಿಪಲ್ನ ಮೇಂಟೈನ್ ಮಾಡಿಬಿಟ್ಟು ಸೊ ಲೆಡ್ಜರ್ಗೆ ಅಸೈನ್ ಮಾಡ್ಕೊಂಡು ಬರ್ಬೇಕು ಬಿಗಿನಿಂಗ್ ಇಲ್ಲ. ಇಟ್ಸ್ ವೆರಿ ಸೆನ್ಸಿಟಿವ್. ಬಟ್ ಪ್ರಾಕ್ಟೀಸ್ ಸರ್ವರಲ್ಲಿ ಅಷ್ಟೇ ಈ ಥರ ಇಶ್ಯೂಸ್ ಬರೋದು. ನಿಮ್ಗೆ ರಿಯಲ್ ಟೈಮ್ ಸರ್ವರಲ್ಲಿ ಯಾರೂ ಆ ಥರ ಮಾಡೋದಕ್ಕಾಗೋದು ಇಲ್ಲ, ಬಿಕಾಸ್ ಎಲ್ಲ ಕಂಪ್ಲೀಟ್ ರೆಸ್ಪಾನ್ಸಿಬಿಲಿಟಿ ಕನ್ಸಲ್ಟೆಂಟ್ ಮೇಲೇ ಇರುತ್ತೆ. ಓಕೆ, ಇವಾಗ ಬೈ ಮಿಸ್ಟೇಕ್ ಆಗಿ ಮಾಡಿದ್ರು ಕೂಡ ಅಟ್ಲೀಸ್ಟ್ 1 ಅಥವಾ 2 ಲೆಜರ್ಸಿಗೆ ಮಾಡಿರ್ಬೋದು, ಬಟ್ ಇಷ್ಟೆಲ್ಲ ಲೆಜರಿಗೆ ಆಗಿದೆ ಅಂತ. ನೋ, ಇದು ಹೆಂಗಾಗಿರುತ್ತೆ ಗೊತ್ತಾ? ಸಿ, ಕಂಪನಿ ಕೋಡ್ ಅವರು ಅಸೈನ್ ಮಾಡಬೇಕಾದ್ರೆ ಕಂಪನಿ ಕೋಡ್ನ ಸೊ ಬೈ ಚಾನ್ಸ್ ಎಲ್ಲ ಕಂಪನಿ ಕೋಡ್ನು ಸೆಲೆಕ್ಟ್ ಮಾಡಿಬಿಟ್ಟು ಅದನ್ನ ಒಂದು ಲೆಡ್ಜರ್ಗೆ ಅಸೈನ್ ಮಾಡಿಬಿಡ್ತಾರೆ. ಸೊ ಅವಾಗ ಎರರ್ ಬರ್ತಾ ಇದೆ ಅಷ್ಟೇ. ಸೊ ಇಲ್ಲಾಂದ್ರೆ ಇದು ಎರರ್ ಬರಂಗೇ ಇಲ್ಲ ಈ ಥರ. ಸೊ ಇದು ಬಟ್ ಎಲ್ಲ ಲೆಜರ್ಗೂ ಇಲ್ಲ ಅಲ್ವಾ, ಕೆಲವೊಂದು ಲೆಜರ್ಸಿಗೆ ಮಾತ್ರ ಇದಾಗಿದೆ. ಅದೇ ನಂಗೆ ಅರ್ಥ ಆಗ್ತಿಲ್ಲ. ಸೊ ಹಿಂಗೆ ಮಾಡೋರಂತ. ಸೊ N2. ಸೊ ಇದು ನೋಡಿ, ಇವಾಗ ನಾನು ಅಸೈನ್ ಮಾಡಿದಾಗ ಬರೀ OLಗೆ ಅಷ್ಟೇ ಇತ್ತು. ಸೊ ಇವನ್ GLಗೆ ಮಾತ್ರನೇ ಅಸೈನ್ ಮಾಡಿದ್ದೆ, ರೈಟ್? ಸೊ ಐ ಮೀನ್ ಇದು GLಗೂ ಎರರ್ ಬರುತ್ತೆ, ಸೇಮ್ ಎರರೇ ಬರುತ್ತೆ GLಗೂ. ಸೊ ನೀವೇನಾದರೂ ಆ ಥರ ರಾಂಗ್ ಇದೆ, ಬಟ್ ಅವತ್ತು ನಮ್ಗೆ ಏನು ಎರರೇ ಬಂದಿಲ್ಲ, ಪ್ರಾಪರಾಗಿ ಪೋಸ್ಟಿಂಗ್ಸ್ ಆಯ್ತಲ್ಲ. ಇವನ್ ಅದೇ ಎರರ್ ಬಂದಿದ್ದು ನಾನು ಫಿಕ್ಸ್ ಮಾಡಿಬಿಟ್ಟೆ ಆವಾಗಲೇ, ರೈಟ್? ಸೊ ಅವಾಗ ನಾವು ಫಿಕ್ಸ್ ಮಾಡಿಬಿಟ್ಟು ಅದನ್ನ ವರ್ಕ್ ಕೂಡ ಮಾಡಿದ್ವಿ, ಪ್ರಾಪರಾಗಿ ವರ್ಕ್ ಆಯಿತು. ಸ್ಟಿಲ್ ಮತ್ತೆ ನನಗೆ ಗೊತ್ತಿಲ್ಲ ಹೆಂಗಾಯಿತು ಚೇಂಜಸ್ ಅಂತ. ಬಟ್ ಕೆಲವೊಂದು ಲೆಜರ್ಸ್ ಆಗಿದೆ, ಅದಕ್ಕೋಸ್ಕರ ಸ್ವಲ್ಪ ಕನ್ಫ್ಯೂಷನ್. ಸೊ ನಾನು ಇದು ಡಿಲೀಟ್ ಮಾಡಬೇಕಾದ್ರೆ ಐ ಟ್ರೈ ಡಿಲೀಟಿಂಗ್ ಒನ್ ಅಂಡ್ ಗೋಯಿಂಗ್ ಬ್ಯಾಕ್, ಡಿಲೀಟ್ ಒನ್, ದೆನ್ ಅದೆಲ್ಲ ಡಿಲೀಟ್ ಮಾಡಾದ್ಮೇಲೆ ಸೇವ್ ಮಾಡಿದೆ, ಇಟ್ ವರ್ಕ್. ಅದರ್ವೈಸ್ ಇಟ್ಸ್ ಟೇಕಿಂಗ್ ಟು ಲಾಂಗ್. ಬಟ್ ಆಕ್ಚುಲಿ ಇವನ್ ನಾನು ಕೂಡ ಒಂದೊಂದಕ್ಕೂ TR ಜನರೇಟ್ ಆಗುತ್ತೆ. ನಾನು ಇದು TR ಜನರೇಟ್ ಆಗಲ್ಲ, ಬಟ್ ಇವಾಗ ನಾನು
ಏನು ಮಾಡ್ತೀನಿ ಜಸ್ಟ್ ನಾನು ಕಂಪನಿ ಕೋಡ್ ಲೆವೆಲ್ ಲೆಡ್ಜರ್ ಬ್ಯಾಕ್ ಹೋಗ್ಬಿಟ್ಟು ಕಂಪನಿ ಕೋಡ್ ಲೆವೆಲ್ ಸೇವ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಇದು ನಾನು ಟಿ ಆರ್ ಕಂಪ್ಲೀಟ್ ಆನ್ ಬ್ಯಾಕ್ ಹೋದಾಗಲೇ ಟಿ ಆರ್ ಅಂಡ್ರಲ್ಲಿ ಸೇವ್ ಆಗುತ್ತೆ. ಬಟ್ ಅಭಿಷೇಕ್ ಈ ಇಶ್ಯೂ ನಾನು ಕೂಡ ಫೇಸ್ ಮಾಡಿದ್ದೆ, ಇದು ಮಾಡ್ಬೇಕು. ಓಕೆ, ಹಾಂ ಇದು ಕಾಮನ್, ಇದು ಪ್ರಾಕ್ಟೀಸ್ ಸರ್ವರ್ಲಿ ಎಲ್ಲರಿಗೂ ಬರುತ್ತೆ ಇಶ್ಯೂ. ಸೊ ಇದು ಕಾಮನ್ ಆ್ಯಕ್ಚುಲಿ. ಬಟ್ ನನಗೊಂದು ಸರ್ಪ್ರೈಸಿಂಗ್ ಏನಂದರೆ ನಂಗೆ ಜಿ ಎಲ್ ಪೋಸ್ಟಿಂಗಲ್ಲಿ ಎರರ್ ಬರಲಿಲ್ಲ, ಬಿಕಾಸ್ ಆ ಎರರ್ ಬಂದಿದ್ದೆಲ್ಲ ಅವಾಗಲೇ ಫಿಕ್ಸ್ ಮಾಡ್ಬಿಟ್ಟು ಪೋಸ್ಟಿಂಗ್ಸ್ ಮಾಡಿದ್ದೆ. ಸೊ ಮತ್ತೆ ಈ ಎರರ್ ಏನಕ್ಕೆ ಬರ್ತಾಯಿದೆ ಅಂದರೆ ನನಗೆ ಇದು ಡೈರೆಕ್ಟ್ ಪೋಸ್ಟಿಂಗ್ಸ್ಗೆ ಇದು ಎಲ್ಲದಕ್ಕೂ ಸೇಮೇ ಇರುತ್ತೆ, ಚೇಂಜಸ್ ಆಗೋದಿಲ್ಲ, ವೆದರ್ ಇಟ್ಸ್ ಜಿ ಎಲ್, ವೆಂಡರ್, ಕಸ್ಟಮರ್ ಯಾವ್ದಾದ್ರು ಆಗಿರ್ಬೋದು. ಬಟ್ ಅವಾಗ ಎರರ್ ಬರಲಿಲ್ಲ, ಇವಾಗ ಮತ್ತೆ ಬರ್ತಿದೆಯಲ್ಲ ಅಷ್ಟೇ. ಸೊ ನಿಮಗೆ ಲೆಡ್ಜರ್ ಲೆವೆಲ್ ಡಿಲೀಟ್ ಮಾಡೋಕೆ ಹೋದ್ರೆ ತೊಗೊಳಲ್ಲ, ಏನಕ್ಕೆ ಅಂದರೆ ಬೇರೆಯವ್ರು ಯಾರಾದ್ರು ಯೂಸ್ ಮಾಡಿದರೆ ಆ ಲೆಡ್ಜರ್ದು, ಸೊ ಅದು ತೊಗೊಳಲ್ಲ. ಅದಕ್ಕೋಸ್ಕರನೇ ನಾನು ಕಂಪನಿ ಕೋಡ್ ಲೆವೆಲಲ್ಲಿ ಡಿಲೀಟ್ ಮಾಡ್ತೇನೆ. ನಾಟ್ ಲೆಡ್ಜರ್ ಲೆವೆಲ್, ಲೈಕ್ ಇನ್ ದಿಸ್ ವಿಗು ಇದ್ರಲ್ಲಿ ಕಂಪ್ನಿ ಕೋಡ್ ಎಲ್ಲ ಡಿಲೀಟ್ ಮಾಡಿ ದೆನ್ ಐ ಜಸ್ಟ್ ಗೋ ಬ್ಯಾಕ್. ಸೇವ್ ಮಾಡ್ತಿರ್ಲಿಲ್ಲ, ಬ್ಯಾಕ್ ಬಟನ್ ಯೂಸ್ ಮಾಡ್ತಿದ್ದೆ. ದೆನ್ ಎಲ್ಲ ಡಿಲೀಟ್ ಮಾಡಿ ಸೇ ದಟ್. ಸೊ ಓಕೆ ಓಕೆ ಅಂದರೆ ಈ ಥರ ಡಿಲೀಟ್ ಮಾಡಿಬಿಟ್ಟು ಡೈರೆಕ್ಟ್ ಬ್ಯಾಕ್ ಹೋಗ್ಬಿಟ್ಟು ಅಗೇನ್ ಮತ್ತೆ ಬ್ಯಾಕ್. ಬಟ್ ಸೇವ್ ಮಾಡದೇ ಇದ್ರೆ ಮತ್ತೆ ಅಗೇನ್ ಡಿಲೀಟ್ ಆಗಿರುತ್ತಾ? ಇಲ್ಲ, ಎಲ್ಲ ಮಾಡಾದ್ಮೇಲೆ ಸೇವ್ ಮಾಡಿದ್ರೆ ಇರ್ಬೋದು. ನಾನು ಅದೇ ಇವಾಗ ಇಲ್ಲಿ ಡಿಲೀಟ್ ಮಾಡ್ತೀನಲ್ಲ, ಸೇವ್ ಮಾಡಿದೆ ಬ್ಯಾಕ್ ಹೋದ್ರೆ ಐ ಮೀನ್ ಅಂಡು ಆಗುತ್ತೆ ಅಂದ್ಕೊಂಡೆ ಆ್ಯಕ್ಚುಲಿ. ಸೊ ಬಿಕಾಸ್ ಸೇವ್ ಮಾಡಲ್ಲ, ಇಫ್ ಇಟ್ ವರ್ಕ್ಸ್ ದೆನ್ ಫೈನ್. ಅದೇ ನನಗೂ ಟೈಮ್ ತುಂಬಾ ತಗೋತಾ ಇತ್ತು, ಸೊ ದಟ್ಸ್ ಐ ಜಸ್ಟ್ ಟ್ರೈಡ್ ಒನ್ಸ್, ಬಟ್ ಇಟ್ ವರ್ಕ್. ಸೊ ಅದಕ್ಕೆ ಓಕೆ ವಿಲ್ ಟ್ರೈ ನೌ. ನಾನು ಅದೇನೆ ಬ್ಯಾಕ್ ಹೋದ್ರೆ ಮತ್ತೆ ಸೇವ್ ಮಾಡಿರಲ್ಲ, ಅಂಡು ಆಗುತ್ತೇನೋ ಅಂದ್ಕೊಂಡೆ. ಓಕೆ, ಬಟ್ ನಾವೇನಾದ್ರೂ ಮಿಸ್ಟೇಕ್ ಮಾಡ್ತಾ ಇದೀವಿ ಅಭಿಷೇಕ್, ಬಿಕಾಸ್ ಎವ್ರಿ ಒನ್ ಆರ್ ಫೇಸಿಂಗ್ ದ ಸೇಮ್ ಇಶ್ಯೂ, ದಟ್ಸ್ ವೈ. ನೋ ಇಟ್ಸ್ ನಾಟ್ ಮಿಸ್ಟೇಕ್. ಐ ಸೈಡ್ ನೋ, ಈ ಪ್ರಾಕ್ಟೀಸ್ ಸರ್ವರಲ್ಲಿ ಯಾರು ಒಬ್ಬರು ಮಿಸ್ಟೇಕ್ಸ್ ಮಾಡಿದ್ರೆ ಎಲ್ಲರಿಗೂ ಇಂಪ್ಯಾಕ್ಟ್ ಆಗುತ್ತೆ. ಸೊ ದಟ್ಸ್ ವಾಟ್ ಐಮ್ ಟೆಲಿಂಗ್. ಸೊ ಯಾರು ಒಬ್ಬರು ನೀವು ರಾಂಗಾಗಿ ಮಾಡಿದ್ರು, ಸೊ ಇಟ್ ವಿಲ್ ಬಿ ಇಂಪ್ಯಾಕ್ಟ್ ಆನ್ ಎಂಟೈರ್ ಸಿಸ್ಟಮ್, ರೈಟ್? ಸೊ ಎಲ್ಲರಿಗೂ ಸಿಸ್ಟಮ್ ಒಂದೇ, ಯೂಸರ್ ಐ ಡಿ ಪಾಸ್ವರ್ಡ್ ಚೇಂಜಸ್ ಅಷ್ಟೇ, ಅದು ಪ್ರಾಬ್ಲಮ್. ಸೊ ನೀವು ಆ್ಯಕ್ಚುಲಿ ಏನು ಗೊತ್ತಾ, ಇದು ಏನಂದರೆ ನಾವು ನಾರ್ಮಲ್ ಆಗಿ ಎಲ್ಲರೂ ಅಟ್ ಎ ಟೈಮ್ ಸೇಮ್ ಕಾನ್ಫಿಗರೇಷನ್ಸೇ ಮಾಡ್ತಾ ಇರ್ತೀವಿ, ರೈಟ್? ಸೊ ಅದೇ ಇಶ್ಯೂಸ್. ಸೊ ಆ್ಯಂಡ್ ಮೋರ್ ಓವರ್ ಇನ್ನೊಂದು ಏನಂದರೆ ಲೆಡ್ಜರ್ ಲೆವೆಲ್ ಇದೆಯಲ್ಲ, ಇದು ತುಂಬ ಟೈಮ್ ತೊಗೊಳುತ್ತೆ. ಇದು ಇವೇನು ಲೋಡ್ ತುಂಬ ಲೋಡ್ ಆಗೋದಕ್ಕೂ ಟೈಮ್ ತಗೊಳುತ್ತೆ. S3, S5, S6 ತುಂಬ ಸ್ಲೋ ಇದೆ.
This is the last one. Oh my god. Well, let me save now. Okay. So save ಆಗಿದೆ. So now let me go back. Okay, so we'll go back. So yes. So meanwhile, I will come back this one. I will close. Let me go back and now going to MB60. Okay, so we'll close this first. Okay, so now I will try to post. ಓಕೆ ಸೊ ಡಾಕ್ಯುಮೆಂಟ್ ಹ್ಯಾಸ್ ಬಿನ್ ಪೋಸ್ಟೆಡ್. ಸೊ ಇವಾಗ ಪರ್ಫೆಕ್ಟಾಗಿ ಪೋಸ್ಟ್ ಆಗಿದೆ. ಓಕೆ ಸೊ ಡಿಸ್ಪ್ಲೇ ಮಾಡಿದ್ರೆ ಸೊ ನಿಮಗೆ ತೋರಿಸುತ್ತೆ ಡಾಕ್ಯುಮೆಂಟ್ ಏನು ಪೋಸ್ಟ್ ಮಾಡಿದ್ವಿ. ಸೊ ಲೈನ್ ಐಟಮ್ಸ್ ವೈಸ್ ತೋರಿಸುತ್ತೆ. ಓಕೆ ಸೊ ಇದು ಅರ್ಥ ಆಯ್ತಲ್ಲ. ಸೊ ಯಾವ ಥರ ಅಂತ ಇದು ಪೋಸ್ಟೆಕ್ಸ್ ನಾನು ಏನು ಎಕ್ಸ್ಪ್ಲೇನ್ ಮಾಡ್ತೀನಿ ನಾಳೆ. ಬಟ್ ಅದು ಇವಾಗ ಬಿ ಪಿ ಕಾನ್ಫಿಗರೇಷನ್ ಪರ್ಫೆಕ್ಟಾಗಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಿದ್ದು. ಓಕೆ ಸೊ ಅದು ಬಿ ಪಿ ಕಾನ್ಫಿಗರೇಷನ್ಸ್ ಏನು ಇಶ್ಯೂ ಇರಲಿಲ್ಲ. ಜಸ್ಟ್ ನಿಮಗೆ ಅದು ಲೆಡ್ಜರ್ ವೈಸ್ ಇಶ್ಯೂ ಇದ್ದಿದ್ದು. ಓಕೆ ಸೊ ಲೆಡ್ಜರ್ದು ಎರಡೂ ಥ್ರೋ ಮಾಡ್ತಾ ಇತ್ತು. ನಾನು ಆಲ್ರೆಡಿ ಜಿ ಎಲ್ ಅಕೌಂಟಿಂಗ್ ಇದ್ದಾಗ ಲೆಡ್ಜರ್ದು ಫಿಕ್ಸ್ ಮಾಡಿದ್ದೆ. ಬಟ್ ಸ್ಟಿಲ್ ನನಗೆ ಗೊತ್ತಿಲ್ಲ ಏನಕ್ಕೆ ಯಾರು ಥ್ರೋ ಮಾಡ್ತಾ ಇತ್ತು ಅಂತ. ಬಟ್ ಫೈನ್, ಸೊ ಇವಾಗ ಅದು ರಿಸಾಲ್ವ್ ಆಗಿದೆ. ಓಕೆ ಸೊ ಇದು ನೀವು ಪ್ರಾಕ್ಟೀಸ್ ಮಾಡಿ ಬಿ ಪಿದು. ಸೊ ಏನಾದ್ರು ಡೌಟ್ಸ್ ಇದ್ದರೆ ಸೊ ನಾಳೆ ಮತ್ತೆ ಡಿಸ್ಕಸ್ ಮಾಡೋಣ. ಓಕೆ Sir, if you can just upload that document. You Which said one? that for the BP, the other one document. Yeah, that I yes. uploaded. Yes, I will check that. Okay, so I will check and I will update. Okay. 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 Thank you. Bye. Thank you.